ಶೆಟ್ರು ಒಂದು ಗ್ಯಾಂಗು, ಅವರು 3 ಜನ ಫಿಕ್ಸ್. ಭರತ್ರಾಜ್ ಕೇಳಬೇಕು. ನಮ್ಮ ಸಿನಿಮಾಲ್ಲಿ ಆಸ್ಥಾನ ಕಲಾವಿದರು ಅಂತ ರೇಕ್ಸದ್ ನಾವು ಎಲ್ಲ ಪಿಕ್ಚರ್ ಕ್ಯಾರೆಕ್ಟರ್ ಮಾಡಿದ್ರೆ. ಇವರು ಅಚ್ಯುತಣ್ಣ, ಕರ್ನಾಟಕ ಪೊಲೀಸ್. ನಾವು 18 ಸಲ ಥಿಯೇಟರ್ ನೋಡಿರೋದು. ನಾನು ಒಬ್ಬನೇ ಮೋಸ್ಟ್ಲಿ 100 ದಿನ ಪ್ರಮೋಷನ್ ಮಾಡಿರೋದು. ಕಾಂತಾರದಂತ ಹಿಟ್ಟು ಜನರು ಮಾಡಿದಾಗ ಮೇಲೂ ಕೂಡ ಅದೇ ಸಿನಿಮಾ 100 days ಪ್ರಮೋಷನ್ ಮಾಡಿ. ಊರಲ್ಲಿ ಒಂದು ಮಾತಿದೆ, ರಿಷಬ್ ಶೆಟ್ಟಿ ಅವ್ರ ಮದುವೆ ಆದ್ಮೇಲೆ ಹೆಂಡತಿ ಕಾಲ್ಗುಣ ಬಂದ್ಮೇಲೆ ಫುಲ್ ಚೇಂಜ್ ಆಗ್ಬಿಟ್ರು. ಗಂಡು ಮಕ್ಳ ಕಾಲ್ಗುಣ ಅಂತೆಲ್ಲ ಯಾರು ಹೇಳಲ್ಲ, ಹೆಣ್ಣು ಮಕ್ಳದೇ ಕಾಲ್ಗುಣ. ಹೆಣ್ಮಕ್ಳಿಗೆ ಗುಣ ಇದ್ರೆ ಸಾಕು. ನಾವು 4:30-5 ಗಂಟೆ ಅಂದ್ರೂ ಕೂಡ ಆಡಿಯನ್ಸ್ಗೆ ಏನಂದ್ರೆ ಅಂದ್ರೆ ಬೇರೆ ಯಾರಿಗಾರು ಇವ್ರು ಗುಂಡಾಗ್ತಾ ಕೂತಿರೇನೋ ಅಂತ ಏನು ಇಲ್ಲ. ಒರೈನ್ ಮಾಲ್ ಮುಂದೆ 2 ಕಾರ್ ನಿಂತಿದೆ, ಈಚೆಗೆ ರಿಷಬ್ದು ಈಚೆಗೆ ರಕ್ಷಿದ್ದು. ಇವನು ಡೋರ್ ತೆಕ್ಕೊಂಡು ಆಚೆ ಕೂತಿದ್ದಾನೆ, ಈ ಕಡೆಯಿಂದ ನಾವಿಬ್ರು ಡೋರ್ ತೆಕ್ಕೊಂಡು ಆಚೆ ಕೂತಿದ್ವಿ. ಸುಮ್ಮನೆ ಇದೆ ಸೈಲೆನ್ಸ್. ಕಾಂತಾರ ಆಗಿದ್ದ ದಿನ ರಾತ್ರಿ, ಪ್ರೀಮಿಯರ್ ಶೋ ಆಗಿದ್ದ ದಿನ ರಾತ್ರಿ ನನಗೆ ಅದೇನೋ ನನ್ನ ಖುಷಿಗೆ ನಾನು ಹೇಳಿದೆ, ಚಿತ್ರ ಕನ್ನಡದ ಫಸ್ಟ್ 100 crore ಸಿನಿಮಾ ಕಲೆಕ್ಷನ್ ಮಾಡುತ್ತೆ ಈ ಸಿನಿಮಾ ಅಂತಂದೆ. ಎಂತ ಹೇಳ್ತಾ ಇದ್ರಿ ಶೆಟ್ರೆ ಅಂತ. ಪ್ರಚಾರ ಆಗ್ಬಿಟ್ಟಿತ್ತು. ಎಲ್ಲ ಶೆಟ್ಟಿಗಳಿಗೆ ಮಾತ್ರ ಇವ್ರು ಚಾನ್ಸ್ ಕೊಡೋದಂತ ಹೇಳಿ ಕಿರಿಕ್ ಪಾರ್ಟಿ ಆಡಿಷನ್ ಕರೆದಾಗ ಎಲ್ಲರೂ ಸರ್ನೇಮ್ ಶೆಟ್ಟಿ ಅಂತ ಹಾಕಿದ್ರು. ಊರಿಗೆ ಫಸ್ಟ್ ಹೋದ್ರೆ ಅವ್ನು ರೀಸನ್ನೇ ಬೇಡ, ಅವ್ನಿಗೆ ಇರೋದೇ ಒಂದೇ ಇಲ್ಲ, ವೈಲ್ಡ್ ರೈಸ್ ಫಿಶ್ ಕರಿ. ರಿಷಬ್ ಶೆಟ್ಟಿ ಅವರ ಬೆಳಗಿಂದ ಸಂಜೆಯವರೆಗಿನ ಜೀವನ ಶೈಲಿ ಹೆಂಗಿರುತ್ತೆ? ಶೂಟಿಂಗ್ ಇರೋದೇ 4 ಗಂಟೆಗೆ ಎದ್ದೇಳ್ತೀನಿ ನಾನು, ಸಮ್ಟೈಮ್ಸ್ 3:30. ನಿಮ್ಮ ಫೇವ್ರೆಟ್ ದೇವ್ರು ಯಾರು, ದೈವ ಯಾರು? ನಮ್ಗೆ ಮುಕ್ಕೋಟಿ ದೇವ್ರು ಅಂತ ಹೇಳಿ ಎಷ್ಟು ದೇವ್ರು ನಮ್ಗೆ ಹೆಂಗೆ ಉಪ್ಪಿಸರು ಅಂತ ಹೇಳಿ ಹಿಂಗ್ ಕ್ಯಾಪಿಂಗ್ ಹಾಕೋತಾರ, ಹಂಗೆ ಹಿಂಗ್ ಮುಂಡಸ್ ಕಟ್ಟಿದ್ರೆ ರೆಡೇ ಅಂತ ಹಂಗೆ. ನೋಡಿಪ್ಪ, ಆಗಸ್ಟ್ 30ನೇ ತಾರೀಕು ಲಾಫಿಂಗ್ ಬುದ್ಧ ಬರ್ತಾ ಇದ್ದಾನೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಹುಶಃ ರಿಷಬ್ ಅವರ ಡೈರೆಕ್ಷನ್ ಆಗ್ಲಿ ಅಥವಾ ಅವ್ರ ನಿರ್ಮಾಪಕರಾಗಿ ಕೆಲಸ ಮಾಡ್ಲಿ, ಲಾಸ್ಟ್ 15 minutes ಒಂದು ಭಯಂಕರ ವರ್ಕೌಟ್ ಆಗುತ್ತಾ ಅಂತ ಏನಿದ್ರೆ ಸೀಕ್ರೆಟ್? ಇಲ್ಲ, ಹಂಗೇನಿಲ್ಲ. ಪ್ರತಿ ಸಿನಿಮಾಗೂ ಅದರ ಕ್ಲೈಮ್ಯಾಕ್ಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಆಸ್ ಅ ಆಡಿಯನ್ಸ್ ಆಗ್ಬೋದು, ನಮಗೆ ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ನನಗೆ ಟೇಕ್ ಅವೇ ಏನು ಅನ್ನೋ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಪ್ರೇಕ್ಷಕನು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನು ಮಾಡಲು ಬೇಕು ಕೂಡ. ನಿಮಗೆ ಯಾವುದೇ ಸಿನಿಮಾ, ವರ್ಲ್ಡ್ ಸಿನಿಮಾ ಆಗಲಿ ಇಂಡಿಯನ್ ಸಿನಿಮಾ ಆಗಲಿ ಯಾವುದೇ ಆದರೂ ಕೂಡ ಕ್ಲೈಮ್ಯಾಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ನೀವೇನು ಕತೆ ಹೇಳಕ್ಕೆ ಹೊರಟಿದ್ದೀರ, ಆ ಕಥೆಯ ಥೀಮನ್ನು ಬಿಟ್ಟು ಡೈವರ್ಷನ್ ಆಗದೆ ಅದರ ಒಳಗಡೆ ಟ್ರಾವೆಲ್ ಬರ್ತಾ ನೀವು ಎಷ್ಟು ಬೇಕಾದ್ರೆ ಹ್ಯೂಮರ್ ಮಾಡಿ ಆ್ಯಕ್ಷನ್ ತೋರಿಸಿ ಕತೆ ಬಿಟ್ಟು ಹೋಗಬಾರ್ದು ಯಾವುದನ್ನು ಕೂಡ ಅನ್ನೋದು ನಾವು ತುಂಬ ಪರ್ಟಿಕ್ಯುಲರ್ ಆಗಿರ್ತೀವಿ ಕಥೆಯ ವಿಚಾರಕ್ಕೆ, ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದಾಗ. ಸೊ ಅದರ ಕೊನೆ ಹಂತಕ್ಕೆ ಬಂದ ತಕ್ಷಣ ಒಂದು ವೆರಿ ಗುಡ್ ಇಂಟ್ರೋಲ್ ಬ್ಲಾಕ್, ಒಂದು ಬ್ಯೂಟಿಫುಲ್ ರೌಂಡ್ ಆಫ್ ಮಾಡುವಂಥ ಒಂದು ಕ್ಲೈಮ್ಯಾಕ್ಸ್ ತುಂಬ ಇಂಪಾರ್ಟೆಂಟ್ ಅದು. ಸೊ ಕೆಲವು ಕ್ಲೈಮ್ಯಾಕ್ಸ್ಗಳು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಅದರ ರೇಂಜ್ಗಳು ಹೆಂಗೆ ಎಷ್ಟು ಎಫೆಕ್ಟಿವ್ ಆಗಿ ನಾವು ಬರೆದಿದ್ದೀವಿ, ಎಷ್ಟು ಎಫೆಕ್ಟಿವ್ ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ, ಎಷ್ಟು ಎಫೆಕ್ಟಿವ್ ಆಗಿ ಆರ್ಟಿಸ್ಟ್ಗಳು ಪರ್ಫಾರ್ಮ್ ಮಾಡಿರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲ ಕ್ಲೈಮ್ಯಾಕ್ಸ್ಗಳು ಪ್ರತಿ ಸಿನಿಮಾದಲ್ಲೂ ಒಂದು ಕ್ಲೈಮ್ಯಾಕ್ಸ್ ಅನ್ನೋದ್ರ ಬಗ್ಗೆ ಎಲ್ಲ ಟೆಕ್ನಿಷಿಯನ್ಸ್ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಈಗ ಕನ್ನಡದಲ್ಲಿ ಪೊಲೀಸ್ ಬಗ್ಗೆ ಅಂದ್ರೆ ಸುಮಾರು ಸಿನಿಮಾಗಳು ಬಂದಿದೆ. ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಯಾವ ಸಿನಿಮಾ ತುಂಬಾ ಇಷ್ಟ? ಪೊಲೀಸ್ ಸ್ಟೋರಿಯಲ್ಲಿ ಬಂದಿರುವಂತ ಅಂದ್ರೆ ಪೊಲೀಸ್ ಕಥೆಗಳನ್ನ ಪೊಲೀಸ್ ಸ್ಟೋರಿನೇ ಇಷ್ಟ. ಅದನ್ನ ಬಿಟ್ರೆ ಸಾಯಿ ಕುಮಾರ್ ಸರ್ದೆಲ್ಲ ಕ್ಯಾರೆಕ್ಟರ್ ಆಗ್ಬೋದು, ಅದೆಲ್ಲ ಡೈಲಾಗ್ ಇಲ್ಲ, ಕರ್ನಾಟಕ ಪೊಲೀಸ್ ಅಂತ ಅನ್ಕೊಡಲ್ಲ ನಾವೇ ಹೇಳ್ಕೊಡ್ತೀವಿ. ಈಗ ಅದಕ್ಕೆ ಬಂದಿದ್ದು ನಾನು. ಈಗ ಸಾಯಿ ಕುಮಾರ್ ಅವರದ್ದು ಒಂದು ಡೈಲಾಗ್ ಬೇಕು ನಮ್ಗೆ. ಆಮೇಲೆ ನಿಮ್ಗೆ ಅಂತ ತುಂಬಾ ಅದ್ಭುತ ಸಿನಿಮಾ ಅಂಬರೀಷ್ ಅಣ್ಣ ಅವ್ರದ್ದು. ಸೊ ಐ ಥಿಂಕ್ ನಾವೆಲ್ ಬೇಸ್ಡ್ ಅಂತ ಅನ್ಕೊಳ್ತೀನಿ. ಆಮೇಲೆ ದೇವರಾಜ್ ಸರ್ ಮಾಡಿರುವಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು, ಮಹಾಲಕ್ಷ್ಮಿ ಮ್ಯಾಮ್ ಮಾಡಿರೋಂಥದ್ದು ಆಗ್ಬೋದು, ತುಂಬ ಅಣ್ಣವರು ಪೊಲೀಸಾಗಿ ಮಾಡಿರುವಂಥದ್ದು ಎಷ್ಟು ಸಿನಿಮಾ ಇದೆ. ವಿಷ್ಣು ಸರ್ ಇದೆ, ಪ್ರಭಾಕರ್ ಅವರು, ಸೊ ಶಂಕರಣ್ಣ ಮಾಡಿರೋದೆಲ್ಲ ಪೊಲೀಸ್ ಕ್ಯಾರೆಕ್ಟರ್ಗಳು. ಸಾಂಗ್ಲಿಯಾನೆಲ್ಲ ಅಂತೂ ನಮಗೆ ಸಾಂಗ್ಲಿಯಾನ ಇಂಟ್ರೊಡಕ್ಷನ್ ಇಟ್ ವಾಸ್ ವೆರಿ ಫ್ರೆಶ್, ವೆರಿ ಯೂನಿಕ್. ಬೇರೆ ಯಾರೋ ಬರ್ತಾರೆ ಆವಾಗಲೇ ನೋಡಿ ನಿಮಗೆ ಸ್ಕ್ರೀನ್ ಪ್ಲೇ ಅಲ್ಲಿ ಎಷ್ಟು ಚಂದ ಮಾಡಿದ್ದಾರೆ ಅಂದರೆ ಅದೆಲ್ಲ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಳ್ತೀನಿ ನಾನು. ಜನ ಏನು ಅನ್ಕೊಳ್ತಾರೆ, ಈಗ ಸಾಂಗ್ಲಿಯಾನ ಬರ್ತಾರೆ ಅಂತಂದ್ರೆ ಅಂಬರೀಷ್ ಅಣ್ಣನ ಎಂಟ್ರಿ ಆಗುತ್ತೆ ಫಸ್ಟು, ಅವ್ರೇ ಅಂತ ಅನ್ಕೊಳ್ತೀವಿ. ಆಗ ನೋಡಿದ್ರೆ ಇಲ್ಲ ಶಂಕರಣ್ಣ ಬರ್ತಾರೆ. ಅವೆಲ್ಲ ನಿಮ್ಗೆ ಆಡಿಯನ್ಸ್ ಥಿಯೇಟರ್ ನೋಡಿದಾಗ ಅವ್ರಿಗೆ ತುಂಬಾ ಖುಷಿ ಆಗೋದು. ಆ ಕಾಂಬಿನೇಷನ್ಗಳು, ಅಂಬರೀಷನ್ ಫ್ಯಾನ್ಸ್ಗಳು ಎಂಜಾಯ್ ಮಾಡ್ತಾರೆ, ಶಂಕರಣ್ಣನ ಫ್ಯಾನ್ಸ್ಗಳು ಎಂಜಾಯ್ ಮಾಡ್ತಾರೆ. ಸೊ ಅದನ್ನ ಕಟ್ ಕೊಡ್ಬೇಕು ನಾವು ಆದಷ್ಟು. ಸೊ ಹಾಗಾಗಿ ತುಂಬಾ ಎಲ್ಲ ಕಲಾವಿದರು, ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಹೀರೋಗಳ ಪೊಲೀಸ್ ಸಿನಿಮಾಗಳು ಬಹಳ ಇಷ್ಟ ನನಗೆ. ಈಗ ಸಾಯಿ ಕುಮಾರ್ ಅವ್ರದ್ದು ಒಂದು ಡೈಲಾಗ್, ಅಗ್ನಿ IPS, ಎಸ್, ಅದು ಬೇಕೇ ಬೇಕು ನಮ್ಗೆ. ಇಲ್ಲ ಅಂದ್ರೆ ಇಂಟರ್ವ್ಯೂನ ನಾವು ಮುಗಿಸೋದಿಲ್ಲ, ಇಲ್ಲೇ ಕೂತ್ಕೋತೀವಿ. ಓಕೆ, ಏನ್ ಹೇಳೋದು ಎಲ್ಲ ಹೇಳಿ ನನಗೆ ಬೋರ್ ಹೊಡಿದೆ. ಇಲ್ಲ ನಮ್ ಚಾನಲ್ಗೋಸ್ಕರ ಹೇಳಿ ನೋಡೋಣ. ಆ ಫ್ಲೋ ಅಲ್ಲಾದ್ರೆ ಹಂಗೆ ಬಂದ್ಬಿಡ್ತಾವ. ಇಲ್ಲ, ನಿಮ್ಗೆ ಎಂಟು ಕೊಡ್ತಾರೆ ಇವ್ರು, ಯಾಕಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಇವರೇ ಜಾಸ್ತಿ ಮಾಡಿರೋದಲ್ಲ.
ಇಲ್ಲ ನನ್ಕಿಂತ ಅವನು ಸಾಯಿ ಕುಮಾರ್ನೆಲ್ಲ ನಾನು ಏನು ಅಲ್ಲ, ಐ ಆಮ್ ಝೀರೋ ಇನ್ ಫ್ರಂಟ್ ಆಫ್ ಹಿಮ್. ನೀವು ಮೊದಲೆಲ್ಲ ಎಲ್ಲ ಬೇಡದಿರೋದೆಲ್ಲ ಹೇಳ್ತೀವಿ, ಈಗೆಲ್ಲ ಉಪ್ಪಿ ಸರದ ಬೇಕಾದ್ರೆ ಕೇಳಿದ್ರೆ ಯಾವ್ದು ರಕ್ತ ಕಣ್ಣೀರದು ಒಂದು ಡೈಲಾಗ್ ನಾನು ಹೊಡಿಬೋದು. ಬಟ್ ಇಲ್ಲ ನಿಮ್ಗೆ ಕೇಳ್ತೀನಿ, ಅದಕ್ಕೆ ಮುಂಚೆ ಅವರು ಒಂದು ಹೇಳಿ. ಇಲ್ಲ ಸಿಂಪಲ್ ಇದನ್ನ ಹೇಳೋದು, ಕರ್ನಾಟಕ ಪೊಲೀಸ್. ಓಕೆ, ಅದು ಹೆಂಗ್ ಇಮಿಟೇಟ್ ಮಾಡ್ತಾರಂದ್ರೆ ಬಹುಶಃ ಇವರು ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಆಗ್ಬೋದಿತ್ತ ಅಂತ ಅಲ್ವಾ? ಸೂಪರಾಗಿ ಮಾಡ್ತಾನೆ ಎಲ್ಲ, ಎಷ್ಟು ಚೆನ್ನಾಗಿ ಮಾಡಿ. ಈಗ ನೋಡಿ, ಈಗ ಇನ್ನೊಂದು ಪ್ರಶ್ನೆ ಇದೆ ನನ್ನ ಹತ್ರ. ಕಾಲೇಜಲ್ಲೂ ಸ್ಟೇಜ್ ಮೇಲೆ ಮಾಡಿದ್ರು. ಅಲ್ಲ, ಇನ್ನೊಂದು ಪ್ರಶ್ನೆ ಇದೆ. ಈಗ ಜಗ್ಗೇಶ್ ಅವರು ರೋಡಲ್ಲಿ ಹೋಗ್ತಾ ಇದ್ರು ಅಂತ ಇಟ್ಕೊಳ್ಳಿ, ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ರು, ಹೆಲ್ಮೆಟ್ ಹಾಕ್ಲಿಲ್ಲ, ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ಬಿಟ್ರು, ಟ್ರಾಫಿಕ್ ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ಬಿಟ್ರು. ಜಗ್ಗೇಶ್ ಅವರು ಪೊಲೀಸ್ ಹತ್ರ ಹೆಂಗ್ ಮಾತಾಡ್ಬೋದು ತೋರಿಸ್ಬೇಕೀಗ. ಈ ಆಟಕ್ಕೆ ಇಲ್ಲ ನಾನು. ಅಲ್ಲ, ಒಂದೇನೋ ಒಂದ್ ಮಾಡಿ ತೋರಿಸಿ ಅಪ್ಪ. ಜಗ್ಗಣ್ಣನೆಲ್ಲ ಮಿಮಿಕ್ರಿ ಮಾಡಕ್ಕಾಗಲ್ಲ, ಅಮೇಸಿಂಗ್ ಆರ್ಟಿಸ್ಟ್ ಅವರು. ಅಲ್ಲಿ ಅಲ್ಲ, ಸುಮ್ನೆ ಒಂದ್ ಪನ್ನಿ ಆಗಿ ಈಗ ಅಲ್ಲಿಂದ ಶುರು ಆಗುತ್ತೆ ಒಂದೊಂದೇ ಮಿಮಿಕ್ರಿ. ಇಲ್ಲ, ಇದು ಲಾಸ್ಟ್, ನಮ್ದು ಲಾಸ್ಟ್. ಕಾಲೇಜಿಗೆ ಬಿಟ್ಬಿಟ್ಟಿದ್ದೀನಿ ಅದನ್ನ. ಹೌದಾ? ಕೆಲವು ಟಿವಿ ಚಾನಲ್ ಅಲ್ಲಿ ಅಲ್ಲಿ ಸ್ವಲ್ಪ ಮಾಡಿದೀನಿ ನಾನು, ಅಲ್ಲಿಗೆ ಬಿಟ್ಟೆ ಅದನ್ನ. ಈಗ ಮಾಡಲ್ಲ. ಓಕೆ, ಅಣ್ಣವ್ರ ಬಗ್ಗೆನೂ ಚೆನ್ನಾಗಿ ಮಾಡ್ತೀರಾ. ಅಣ್ಣವ್ರದ್ದಾದ್ರೂ ಮಾಡ್ಬೋದಾ ಯಾವ್ದಾದ್ರು ನಮ್ಮ ವೀಕ್ಷಕರಿಗೋಸ್ಕರ? ನೋಡಿಪ್ಪ, ಆಗಸ್ಟ್ 30ನೇ ತಾರೀಕು ಲಾಫಿಂಗ್ ಬುದ್ಧ ಬರ್ತಾ ಇದ್ದಾನೆ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸೂಪರ್. ಈಗ ನೀವು ಮಾಡ್ಬೇಕೀಗ ಎಂತ ಅದೇ ಹೇಳಿದ್ರಲ್ಲ, ಯಾವ್ದು ರಕ್ತ ಕಣ್ಣೀರಲ್ಲ, ರಕ್ತ ಕಣ್ಣೀರದು ಒಂದು ಡೈಲಾಗ್. ಅದು ಎಷ್ಟು ಅಂದ್ರೆ ಆ ಆಲ್ಬಮ್ ಬಂದಾಗ ಅವಾಗೆಲ್ಲ ಕ್ಯಾಸೆಟ್ ಮಾರುತಿ ವ್ಯಾನಲ್ಲಿ ಹಾಕೊಂಡು ಹಾಡಿಗಿಂತ ಜಾಸ್ತಿ ಆ ಡೈಲಾಗ್ ನೇ ಕೇಳ್ತಿದ್ವಿ. ಅವ್ರು ಪ್ರತಿ ಹಾಡಿಗಿಂತ ಮುಂಚೆ ಒಂದೊಂದು ಡೈಲಾಗ್ ಹಾಕೋರು. ಅದು ಇದ್ರದ್ದು, ಕೊಂಡಿ ಕೊಂಡಿ ಎಂಬುದು ಕನಕನ ಕಿಂಡಿ ಅಲ್ಲ, ದೇವರ ಮುಂದಿರುವ ಉಂಡಿ ಅಲ್ಲ, ಬಕಾಸುರ ಬೇಡಿದ ಭಕ್ಷ್ಯ ಭೋಜ್ಯಗಳ ಬಂಡಿ ಅಲ್ಲ ಕಾಂತ. ಈ ಕೊಂಡಿ ಎಂಬ ಕಿಂಡಿ ತೆರೆಯಲು ಕನಕನ ಭಜನೆ ಬೇಕಿಲ್ಲ, ಯುವಕನ ಯೌವನ ಏನಲ್ಲ, ಸುಗುಣನ ಸಂಘವು ಸಾಲಲ್ಲ. ಈ ಗಂಡಸ್ಸಿನ ಗಂಡಸ್ಥನ ಎಂಬ 7 ಅಂತಸ್ತಿನ ಶಾಖ ಸೋಕಿದರೆ ಅಂತ. ಹೆಂಗ್ ನೆನ್ಪಿಟ್ಕೊಂಡಿದ್ದಾರೆ ನೋಡಿ. ಅವಾಗೆಲ್ಲ ಟೇಪ್ ರೆಕಾರ್ಡ್ ಅಲ್ಲಿ, ಕ್ಯಾಸೆಟ್ ಅಲ್ಲಿ ಆ ಡೈಲಾಗ್ ಬಂದಾದ್ಮೇಲೆ ಹಾಡು ಬರೋದು. ಆಮೇಲೆ ನಾವು 18 ಸಲ ಥಿಯೇಟರ್ ನೋಡಿರೋದು. ಏನಿಲ್ಲ ಅಂದ್ರೆ ನಾನು ರೋಡಲ್ಲ ಅದೇ ಕೆಲಸ ನಮಗೆ. ಕಾಲೇಜಲ್ಲಿ ಬಂದಾಗ ಡೈಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದನ್ನೇ ನೋಡಿ, ಒಂದು ಸಿನಿಮಾ ಅಂದ್ರೆ ಎಷ್ಟು ಸಲ ನೋಡ್ತೇವೆ. ಬಹುಶಃ ಅದು ನೆಕ್ಸ್ಟ್ ಕಾಂತಾರ ಅದೇ ತರ ಮಾಡಿಸ್ತೇನೆ. ಬಹುಶಃ ನಾನು ಸುಮಾರು ಜನರನ್ನ ಭೇಟಿ ಆಗಿದ್ದೀನಿ. ನಾವು ಸಂದರ್ಶನ ಆದ್ಮೇಲೆ ಸುಮಾರು ಜನ ನನ್ನ ಹತ್ರ ಕೇಳ್ತಾ ಇದ್ರು, ರಿಷಬ್ ಅವ್ರನ್ನ ಸಂದರ್ಶನ ಮಾಡಿದ್ಯಲ್ಲ, ಸಿಗ್ತಾರ ನಮ್ಗೆ ಅಂತೆಲ್ಲ ಕೇಳ್ತಾ ಇದ್ರಿ. ಇಲ್ಲ ಅವ್ರು ಬಿಸಿ ಇದ್ದಾರೆ ಅಂತ ಎಷ್ಟೋ ಸ್ಕಿಪ್ ಮಾಡಿದೀವಿ. ಆದ್ರೆ ನಾನು ಕಾಂತಾರನ ಎಷ್ಟು ಸಲ ನೀವು ನೋಡಿದ್ರಿ ಅಂತ ಕೇಳಿದಾಗ, ನಾನು 3 ಸಲ ನೋಡಿದ್ದೀನಿ, 4 ಸಲ ನೋಡಿದ್ದೀನಿ ಅಂತ ಹೇಳಿದವರು ನಾನು ಸುಮಾರು ಜನರನ್ನು ನೋಡಿದ್ದೀನಿ. ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ಇಂಥದ್ದೊಂದು ಬೇಕಿತ್ತು. ಅಂದ್ರೆ ಜನ ಥಿಯೇಟರ್ ಅನ್ನ ಏನ್ ಮರಿತಾ ಇದಾರೇನೋ ಅನ್ನೋ ಸ್ಥಿತಿಲಿ ಮತ್ತೆ ಎಲ್ಲಾ ಥಿಯೇಟರ್ಗಳು ಫುಲ್ಲು. ಎಲ್ಲಿ ಒಂದ್ ಸಣ್ಣ ಸ್ಪೇಸ್ ಸಿಕ್ಕರು ಕೂಡ ಅಲ್ಲಿ ಆ ಫಿಲ್ಮ್ ಅನ್ನು ಹಾಕಿದ್ದಾರೆ. ಎಕ್ಸ್ಟ್ರಾ ಚೇರ್ ಹಾಕೊಂಡೆಲ್ಲ ಕೂತಿದ್ದಾರೆ ಸುಮಾರು ಕೆಲವೊಮ್ಮೆ ಅದು ನಮ್ಮನ್ನ ಮೀರಿದಂತ ವಿಚಾರ. ಎಲ್ಲ ಸಿನಿಮಾಗೂ ಸೇಮ್ ಎಫರ್ಟ್ ಹಾಕ್ತಿವಿ ನಾವು. ಲಾಫಿಂಗ್ ಬುದ್ಧಾಗೂ ಹಾಕಿರೋ ಎಫರ್ಟ್ ಒಂದೇನೆ, ಅಥವಾ ಬೆಲ್ ಬಾಟಮ್ ಅಷ್ಟೇ, ಹರಿಕಥೆ ಗಿರಿಕಥೆನೂ ಅಷ್ಟೇ, ಕಾಂತಾರನೂ ಅಷ್ಟೇ. ಈಗ ಮಾಡ್ತಿರೋ ಸಿನಿಮಾ ಕೂಡ ಅಷ್ಟೇ, ಕಾಂತಾರ ಚಾಪ್ಟರ್ 1 ಏನ್ ಮಾಡ್ತಾ ಇದ್ವಿ ಅದಕ್ಕೂ ಕೂಡ ಸೇಮ್ ಎಫರ್ಟ್ ಹಾಕ್ತೀವಿ. ಪ್ರತಿಯೊಬ್ಬ ಫಿಲ್ಮ್ ಮೇಕರು, ಡೈರೆಕ್ಟ್ರು, ಆ್ಯಕ್ಟ್ರು, ನಾವು ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿ ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಸೇಮ್ ಎಫರ್ಟ್ ಹಾಕ್ತಾರೆ. ಕೆಲವು ಸಿನಿಮಾಗಳು ಅದು ಹೇಳ್ತಾರೆ, ಅಂದರೆ ಆ ಸಿನಿಮಾಗಳು ಆಗತ್ತೆ ಹೊರತು ಮಾಡೋಕ್ಕಾಗಲ್ಲ. ಕೆಲವು ಇಟ್ ವಿಲ್ ಹ್ಯಾಪನ್ ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ನಡೆಯುವಂಥದ್ದು ಕೆಲವೊಂದಷ್ಟು ಇರುತ್ತೆ. ನಮ್ಮ ಕೈ ಮೀರಿದಂಥದ್ದು ಹಂಗಾಗಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಬಿಟ್ಟರೆ ಇಲ್ಲಾಂದ್ರೆ ಪ್ರತಿಯೊಬ್ಬರಿಗೂ ಸೇಮ್ ಎಫರ್ಟ್. ಅದೇ 1 ವರ್ಷ 2 ವರ್ಷ ತೊಗೊಳ್ತೀವಿ, ಅಷ್ಟೇ ಕಷ್ಟಪಡ್ತೀವಿ. ಎಲ್ಲ ಟೆಕ್ನಿಷಿಯನ್ಸ್ಗಳು ಸೇಮ್ ಕಷ್ಟಪಡ್ತಾರೆ. ಕೆಲವೊಂದು ಒಂದು ಮಾತನ್ನು ಕೇಳಬೇಕು, ಪರ್ಸನಲ್ ಆಗಿ ನಾನು ಕೇಳೋದು, ಈ ಸಕ್ಸಸ್ ಅನ್ನುವಂಥ ಒಂದು ಪದ ಇದೆಯಲ್ಲ, ಇದನ್ನ ಹೆಂಗ್ ಡೆಫಿನೇಷನ್ ಮಾಡ್ತೀರಾ ನೀವು? ಹೆಂಗೆ ಅಲ್ಲ, ನೀವು ಯಾವ ರೀತಿ ಅದನ್ನು ತಗೊಂತೀರಾ? ಸಕ್ಸಸ್ ಅನ್ನೋದು ನಾನು ನಿಮ್ಮಿಂದ ನಮ್ಮ ಜನಗಳಿಗೆ ಅದನ್ನು ಕೊಡ್ತಾ ಇದ್ದೀನಿ ಅಷ್ಟೇ. ಈಗ ಸಕ್ಸಸ್ ಅನ್ನೋದು ಬಂದಾಗ ತುಂಬಾ ಜನರಿಗೆ ಬೇರೆ ಬೇರೆ ರೀತಿ ಚೇಂಜಸ್ ಆಗ್ಬಿಡುತ್ತೆ. ಈಗ ನೀವು ಅದರ ಉತ್ತುಂಗವನ್ನು ನೋಡಿದೀರಾ ಅಂತ ನಾನು ಅನ್ಕೊಂತೀನಿ. ಅಂದ್ರೆ ನಿಮ್ಗೆ ಎಷ್ಟು ಗೊತ್ತೋ ಇಲ್ಲ, ಹೊರಗಡೆ ಪ್ರಪಂಚವನ್ನ ಪ್ರತಿದಿನ ನೋಡ್ತಿರುವಂತ ನಮ್ಗೆ ರಿಷಬ್ ಶೆಟ್ಟಿ ಅವರು ಅಂತ ಹೇಳಿದಾಗ ಆಗುವಂತ ಬದಲಾವಣೆನೆ ಅವ್ರ ಮುಖದಲ್ಲಿ ಆಗುವಂತ ಇದು ನೋಡ್ಬೇಕು ನೀವು. ನಾನು ಒಂದ್ ಮನೆಯಲ್ಲಿ ರೆಂಟಲ್ಲಿದ್ದೆ. ಆ ಮನೆಯ ಒಂದ್ ಸಣ್ಣ ಮಗು, ನಾನು ಅವ್ರ ಬಾಡಿಗೆ ಮನೆಗೆ ಹೋಗಿದ್ದೀನಿ ಅಂತ ಹೇಳಿ ಅವ್ರಿಗೆ ಖುಷಿ ಆಗ್ಬಿಟ್ಟಿದೆ. ಅವ್ರು ರಿಷಬ್ ಶೆಟ್ಟಿ ಅವ್ರ ಮನೆ ಹತ್ರ ಅಂತೆ, ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದಾರಂತೆ, ನನ್ನ ಒಂದ್ಸಲ ಮೀಟ್ ಮಾಡಿಸ್ತೀಯ ಅಂಕಲ್ ನೀನು ಅಂತ ನನ್ನ ಹತ್ರ ಬಂದು ಕೇಳಿದೆ ಆ ಮಗು. ಅಂದ್ರೆ ಆ ಇದಿದೆಯಲ್ಲ, ನಾನು ಹೇಳುದು ಆ ಸಕ್ಸಸ್ ಅನ್ನೋದನ್ನ ಮನುಷ್ಯ ಹೆಂಗ್ ಸ್ವೀಕಾರ ಮಾಡ್ಬೇಕು ಅನ್ನೋದನ್ನ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. ನನಗೆ ಗೊತ್ತೂ ಆಗ್ಲಿಲ್ಲ, ಮತ್ತೆ ಜಾಸ್ತಿ ಗೊತ್ತಾಗ್ಲೂಬಾರದು ಅಂತ ಅನ್ಕೊಳ್ತೀನಿ ನಮಗೆ. ನಾನು ಶುರುವಲ್ಲೇ ನಾನು ಕೇಳಿದೆ ಈ ಪ್ರಶ್ನೆ,
ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಸಕ್ಸಸ್ ಅನ್ನೋ ತುಂಬ ಇಂಪಾರ್ಟೆಂಟ್ ಅವನ ಜೀವನದಲ್ಲಿ. ಬರೀ ಅವನೊಬ್ಬನ ಮೇಲೆ ಸಂಬಂಧಪಟ್ಟಿರಲ್ಲ ಅದು. ಅವನು ಅಂದರೆ ನಮ್ಮದೊಂದು ತಂಡ ಆಗುತ್ತೆ. ನಾವೊಂದು ಸಿನಿಮಾ ತಂಡ ಆಗಿರೋದ್ರಿಂದ ನನ್ನ ನಿರ್ಮಾಪಕರು, ನನ್ನ ಜೊತೆಗೆ ನನ್ನ DOP ಆಗ್ಬೋದು, ನನ್ನ ಕಲಾವಿದರುಗಳಾಗ್ಬೋದು, ನನ್ನ ಟೆಕ್ನಿಷಿಯನ್ಸ್ ಎಲ್ಲ ಕಾಸ್ಟ್ಯೂಮ್ ಡಿಸೈನರ್ಸ್ ಆಗ್ಬೋದು, ಆರ್ಟ್ ಡೈರೆಕ್ಟರ್ಗಳಾಗ್ಬೋದು, ಎಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಿಂದ ಹಿಡಿದು ನಾವು ಸುಮಾರು ಈಗ ನಾವೊಂದು 300-400 ಜನರದ್ದು ತಂಡ, ಮೊದಲು ಮಾಡ್ಬೇಕಾದ್ರೆ ಒಂದು 100-120 ಜನರ ತಂಡ, ಒಟ್ಟಾರೆ ಒಂದು ಸಿನಿಮಾಗೆ ಸಾವಿರಾರು ಜನರು ಸೇರ್ಕೊಂಡು ನಾವು ಕೆಲಸ ಮಾಡ್ತೀವಿ. ಅದರಿಂದ ಲಕ್ಷಾಂತರ ಜನರು ಅದಕ್ಕೆ ಸಂಬಂಧಪಟ್ಟಿರೋರುಗಳು ಅವ್ರ ಜೀವನಗಳು ನಡೆಯುತ್ತೆ. ಸೊ ಸಿನಿಮಾ ಜನರು ಹೇಗೆ ನೋಡ್ತಾರೆ, ಕೆಲವು ಜನರುಗಳು ತುಂಬ ತಾತ್ಸಾರವಾಗಿ ಅದನ್ನು ನೋಡುವಂಥದ್ದು ನೋಡ್ತೀವಿ ನಾವು. ಅಂದರೆ ಸಿನಿಮಾ ಶೋಕಿಂಗ್ ಮಾಡ್ತಾರೆ, ಇವ್ರಿಗೇನು ಕಾಸಿರುತ್ತೆ, ಸಿನಿಮಾ ಮಾಡೋದಲ್ಲ ಇವರು ಅನ್ನೋದು, ಅದು ಕೂಡ ಒಂದು ಉದ್ಯೋಗ. ಅದನ್ನು ನಂಬಿ ನಾವು ಸುಮಾರು ಕುಟುಂಬಗಳು ನಂಬಿರ್ತೀವಿ. ಸೊ ಬೇಗ ಜನರಿಗೆ ಅದು ಅಟ್ರಾಕ್ಟ್ ಆಗೋದ್ರಿಂದ ಅದರ ಮೇಲೆ ಪಾಸಿಟಿವ್ ನೆಗೆಟಿವ್ಗಳು ತುಂಬ ಜಾಸ್ತಿ ಇರುತ್ತೆ, ಬೇಗ ಗಾಸಿಪ್ಗಳು ತಲುಪ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಕೆಲಸ ಮಾಡಬೇಕಾದ್ರೆ ನಮಗೆ ಸಕ್ಸಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಿನಿಮಾ ಗೆಲುವಿಂದ ನಮ್ಮ ಥಿಯೇಟ್ರಲ್ಲಿ, ಪಾರ್ಕಿಂಗ್ ಲಾಟಲ್ಲಿ ಟಿಕೆಟ್ ಕೊಡುವಂಥ ಹುಡುಗನಿಂದ ಹಿಡಿದು, ಪಾಪ್ಕಾರ್ನ್ ಮಾರೋರಿಂದ ಹಿಡಿದು, ಟಿಕೆಟ್ ಕೊಡೋರಿಂದ ಹಿಡಿದು, ಅಲ್ಲಿಗೆ ಬರೋ ಸುತ್ತಮುತ್ತ ಆಟೋ ಡ್ರೈವರ್ಸಿಂದ ಹಿಡ್ಕೊಂಡು ತುಂಬ ದೊಡ್ಡ ಮಟ್ಟಕ್ಕೆ ಒಂದಿದು. ಅದೇ ಸಮಯದಲ್ಲಿ ಸೇಮ್ ಟೈಮ್ ಸರ್ಕಾರಕ್ಕೂ ಕೂಡ ಕಟ್ಟೋ GSTಯಿಂದ ಹಿಡಿದು, ಇನ್ಕಮ್ ಟ್ಯಾಕ್ಸಿಂದ ಹಿಡಿದು ಸುಮಾರಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ. ಸೊ ಸರ್ವೆಗಳ ಪ್ರಕಾರ ಸಾವಿರಾರು ಕೋಟಿ ಬರೀ ಕರ್ನಾಟಕದಿಂದ ಸಿನಿಮಾ ಇಂಡಸ್ಟ್ರಿಯಿಂದ ಜನರೇಟ್ ಆಗುತ್ತೆ. ಸೊ ಈಗ ಅದು ಕೆಲವು OTT ಈ ಥರದಲ್ಲೆಲ್ಲ ಡೈವರ್ಟ್ ಆಗಿರ್ಬೋದು. ಸೊ ಹಾಗಾಗಿ ನಮಗೆ ಆ ಸಕ್ಸಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆದರೆ ಅದನ್ನು ನೋಡಿ ಅದಾದಾಗ ಖುಷಿಪಟ್ಟು ಅದು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ ನಾನು ಯಾವತ್ತೇನು ಹೇಳ್ತೀನಿ ಅಂದರೆ, ಇಲ್ಲೇ ಇರಬೇಕು, ಅದು ಈ ಕತ್ತಾಟಕ್ಕೆ ಬಿಟ್ಬಿಡಬಾರ್ದಂತ. ಇಲ್ಲಿ ಹೋಯ್ತು ಅಂದರೆ ಅದು ಅಷ್ಟೇ ಡೇಂಜರಸ್. ಸೊ ನಿಮ್ಮನ್ನು ಮತ್ತೆ ಪುನಃ ಪಾತಾಳ ತೋರಿಸೋದು ಅದಕ್ಕೇನು ಸುಲಭದ ಕೆಲಸ, ಅದಕ್ಕೇನು ತುಂಬ ಕಷ್ಟ ಅಲ್ಲ. ಸೊ ಹಾಗಾಗಿ ಎಲ್ಲರ ಲೈಫಲ್ಲೂ ಒಂದು ಸಕ್ಸಸ್ ಅಂತ ಸಿಗುತ್ತೆ. ಅದನ್ನು ಉಳಿಸ್ಕೊಂಡು ಹೋಗೋದು ಈ ಥರದ ಕಾನ್ಸೆಪ್ಟಲ್ಲಿ ನನಗಂತೂ ಗೊತ್ತಾಗಲ್ಲ. ಸೊ ನಮ್ಗೆ ಗೊತ್ತಾಗಲೂಬಾರ್ದು ಅಂತ ನಾನು ಆ ಸಕ್ಸಸ್ಸನ್ನು, ಒಂದು ಸಿನಿಮಾ ಯಶಸ್ಸು ಏನಾಗಿತ್ತು ಅದನ್ನು ಜವಾಬ್ದಾರಿಯಾಗಿ ತೊಗೊಳಕ್ಕೆ ಇಷ್ಟಪಡ್ತೀನಿ. ಒಂದು ನನ್ನ ಥರದವನಿಗೆ ಒಂದು ಸಿನಿಮಾ ಅಥವಾ ಕಾಂತಾರನೇ ಒಂದು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿರೋದಿದೆಯಲ್ಲ, ಅದೇ ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ ನಾನು. ಜನ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಾಗ, ಅದು ಎಲ್ಲ ರೀತಿಯಲ್ಲಿ ಆದಾಗ ಇನ್ನೂ ಹೆಚ್ಚು ಎಫರ್ಟ್ ಹಾಕಿ ಅವ್ರಿಗೆ ಇನ್ನೂ ಚೆನ್ನಾಗಿ ಅವ್ರಿಗೆ ಎಂಟರ್ಟೈನ್ ಮಾಡಬೇಕು. ಥ್ರೂ ಮೈ ಜಾಬ್ ನಾನು ಇನ್ನೇನು ಸರ್ವ್ ಮಾಡ್ಬೋದು ಅವ್ರನ್ನ, ಒಂದು ಋಣಬಾಧೆ. ಸೊ ಆ ಋಣ ತೀರಿಸೋ ಕೆಲಸ ಅಲ್ಲಿಗೆ ಬರುತ್ತೆ, ಅದು ಸಕ್ಸಸ್ ಅನ್ನೋದು ಅನ್ನೋದು ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಇನ್ನು ಹೆಚ್ಚು ಜಾಸ್ತಿ ಗೊತ್ತಾಗಿ ನಾವು ಅದ್ರ ಮೇಲೆ ಜಾಸ್ತಿ ತಲೆಯಾರು ಮಾಡಿಕೊಂಡು ನಾನು ಅಂದರೆ ಅದು ಬೇಡ, ಆ ಲೈನ್ಸ್ಗಳು ಬೇಡ. ಸೊ ಹಂಗೆ ಹೋಗೋದ್ರಿಂದ ಅದು ತುಂಬ ನೆಗೆಟಿವ್ ಅಪ್ರೋಚ್ ಆಗ್ತಾನೆ ಹೋಗುತ್ತೆ ಅನ್ನೋ ಥರದ್ದು ಒಂದು ಥಾಟ್. ಹಾಗಾಗಿ ಅದು ಎಲ್ಲೂ ಗೊತ್ತೇ ಆಗಬಾರ್ದು ನಮಗೆ, ಸುತ್ತಮುತ್ತಲಿದೆ. ಅದಕ್ಕೆ ಸಿನಿಮಾ ಆಯ್ತಾ, ನಾನು ಒಬ್ಬನೇ ಮೋಸ್ಟ್ಲಿ 100 ದಿನ ಪ್ರಮೋಷನ್ ಮಾಡಿರೋದು. ಕಾಂತಾರದಂಥ ಹಿಟ್ಟು ಜನರು ಮಾಡಿದಾಗ ಮೇಲೂ ಕೂಡ ಅದೇ ಸಿನಿಮಾ 100 days ಪ್ರಮೋಷನ್ ಮಾಡಿದ್ದೀನಿ. ಎಲ್ಲೆಲ್ಲ ಪ್ರೊಡ್ಯೂಸರ್ ಹೇಳ್ತಾರೆ ಅಲ್ಲೆಲ್ಲ ಹೋಗಿದ್ದೀನಿ ನಾನು. ನನಗೇನು ಭಾಷೆನೂ ಬರಲ್ಲ, ನನಗೆ ನೆಟ್ಟಿಗೆ ಇಂಗ್ಲೀಷ್ ಬರಲ್ಲ, ನನಗೆ ಗೊತ್ತಿರೋ ಚೂರ್ಪಾದ ಹಿಂದಿ ಬರುತ್ತೆ. ಅದು ಇಂಟರ್ವ್ಯೂಲ್ ಕಲ್ತ್ಕೊಂಡು ಹೋಗಿರೋದು. ಸ್ವಲ್ಪ ತಮಿಳು ಗೊತ್ತಿತ್ತು, ಬಿಕಾಸ್ ಅಲ್ಲಿ ಸಿನಿಮಾಲ್ಲೆಲ್ಲ ಕೆಲಸ ಮಾಡಿರೋದ್ರಿಂದ. ಬೇರೆ ಏನು ಬರ್ತಾ ಇರಲ್ಲ ನನಗೆ, ಹೋಗಿದ್ದು ಅಷ್ಟೇ. ಸೊ ಸಿನಿಮಾ ಮಾತಾಡಿದ್ರೆ ಸಾಕು, ನಾವು ಮಾತಾಡಬೇಕಾಗಿಲ್ಲ ಅಂತ ನನ್ನ ಒಪಿನಿಯನ್. ಮುಗೀತು ಅಂತಂದರೆ ನಾವು ಊರಾಗ ಹೇಳ್ತಲ್ಲ, ಚಾಂಪಿಚೂರಲ್ಲೇ ಕಟ್ಕೊಂಡು ಊರಿಗೆ ಹಸಿಗೆ ಸೀದಲ್ಲಕ್ಕೆ ಕೆಲಸ ಕಾಣುತ್ತೆ. ಅಲ್ಲ, ಅದು ಬಿಗ್ಗೆಸ್ಟ್ ಅದ್ರದ್ದೊಂದು ವಿಚಾರ ಹೇಳ್ಬೇಕಂದ್ರೆ, ಸಕ್ಸಸ್ ಅನ್ನೋದನ್ನ ಯಾಕೆ ಈ ಗ್ಯಾಂಗಿಗೆ ಯಾವತ್ತೂ ತಲೆಗೆ ಹತ್ತಲ್ಲ ಅಂತಂದ್ರೆ, ನಾನು ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ರೈಟ್ ಫ್ರಮ್ ಕಿರಿಕ್ ಪಾರ್ಟಿ ನಾವು ಮಾಡಿದಂಥ ಸಿನಿಮಾ ಪ್ರೀಮಿಯರ್ ಶೋ ಆಗುತ್ತೆ. ಪ್ರೀಮಿಯರ್ ಶೋ ಆಗಿದ್ದ ದಿನ ರಾತ್ರಿ ನಮಗೆ ಊಟ ಇಲ್ಲ, ನಿದ್ದೆ ಇಲ್ಲ. ಯಾಕಂದ್ರೆ ಮಿಕ್ಸ್ಡ್ ರಿವ್ಯೂಸ್. ಕಿರಿಕ್ ಪಾರ್ಟಿಗೂ ಅದೇ ಮಿಕ್ಸ್ಡ್ ರಿವ್ಯೂಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೂ ಅದೇ ಮಿಕ್ಸ್ಡ್ ರಿವ್ಯೂಸ್. ಜನರಿಂದಲ್ಲ ಯಾರು ಕರ್ಕೊಂಡು ಸೆಲೆಬ್ರಿಟಿ ಶೋ ಮಾಡಿದಾಗ ನಮ್ಮ ಕ್ಲೋಸೆಸ್ಟ್ ಸರ್ಕಲ್ಗಳೇ ನಮ್ಗೆ ಇದು ಸಿನಿಮಾ ಹಂಗಾಗೋಗಿದೆ ಅಂತ ಹೆದರಿಸಿ ನಾವ್ ಇಡೀ ರಾತ್ರಿ ಊಟ ಮಾಡದೆ, ನಿದ್ದೆ ಮಾಡದೆ, ಇಡೀ ರಾತ್ರಿ ಅಲ್ಲೇ ಕಾದು ಹೌದು ಬೆಳಗಿನ ಜಾವ ತನಕ ನಾವು ಅಲ್ಲೇ ರಸ್ತೆ ಮೇಲೆ ಗಾಡಿ ಹಾಕೊಂಡು ಅಲ್ಲೇ 3 ಜನ ಮಾತಾಡ್ತಾ ಇಲ್ಲ, ಮೌನ. ಏನಂದ್ರೆ ಒಬ್ರ ಮುಖ ಒಬ್ರು ನೋಡ್ಕೋದ ಮೌನ, ಸುಮ್ಮನೆ ನಿಂತಿದೀವಿ. ಸುಮಾರು ಹೊತ್ತೊಂದು 3 hour ಆದ್ಮೇಲೆ ಎಂತ ಇಲ್ಲ ಶೆಟ್ರೆ, ಬೆಳಗ್ಗೆ ಒಂದು ಥಿಯೇಟರ್ಗೆ ಒಂದು ಪೂಜೆ ಮಾಡಿ ಶುರು ಮಾಡುವಲ್ಲ ಅಂತ. ಸರಿ ಆಯ್ತು, ನಾ ಮನೆಗೆ ಹೋಗಿ ಸ್ನಾನ ಮಾಡ್ಕೋಬತ್ತೆ ಅಂದ್ರೆ ಟೈಮ್ ಆಯ್ತು ಅಷ್ಟೊತ್ತಿಗೆ 4:15-5 ಗಂಟೆ. ನಾವು ಸುಮ್ಮನೆ ಕೂತಿತ್ತು ಅಷ್ಟೇ, ಯಾವ್ದು ಆಕ್ಟಿವಿಟಿ ಇಲ್ಲದೆ. ನಾವು 4:15-5 ಗಂಟೆ ಅಂದ್ರೂ ಕೂಡ ಆಡಿಯನ್ಸ್ಗೆ ಏನಂದ್ರೆ ಅಂದ್ರೆ ಬೇರೆ ಯಾರಿಗಾರು ಇವ್ರು ಗುಂಡಾಗ್ತಾ ಕೂತಿರೇನೋ ಅಂತ ಏನೂ ಇಲ್ಲ. ಒರೈನ್ ಮಾಲ್ ಮುಂದೆ 2 ಕಾರ್ ನಿಂತಿದೆ, ಈಚೆಗೆ ರಿಷಬ್ದು, ಈಚೆಗೆ ರಕ್ಷಿದ್ದು. ಇವನು ಡೋರ್ ತೆಕ್ಕೊಂಡು ಆಚೆ ಕೂತಿದ್ದಾನೆ, ಈ ಕಡೆಯಿಂದ ನಾವಿಬ್ರು ಡೋರ್ ತೆಕ್ಕೊಂಡು ಆಚೆ ಕೂತಿದ್ವಿ. ಸುಮ್ಮನೆ ಇದೆ ಸೈಲೆನ್ಸ್. ಅಂದ್ರೆ ತಲೆಯಲ್ಲಿ ಅಷ್ಟು ಓಡ್ತಾ ಇದೆ. ಇನ್ವೆಸ್ಟರ್ ತಗೊಂಡ್ಬಂದು ಸಿನಿಮಾ ಮಾಡಿರೋದಾಗಿರ್ಬೋದು ಇದೆಲ್ಲ.
ಸೊ ಇಷ್ಟೆಲ್ಲ ಆದಾಗ ಇದು ಒಂದು ಸಿನಿಮಾದಲ್ಲ, ನಿಮಗೆಲ್ಲ ಪ್ರತಿ ಸಿನಿಮಾಗೂ ಇದೇ ಕತೆ ಆಗ್ತಾ ಇತ್ತು ನಮ್ಗೆ. ಮಾರನೇ ದಿನ ಬೆಳಗ್ಗೆ ಹೋಗಿ ಥಿಯೇಟರ್ ಅಲ್ಲಿ ಪೂಜೆ ಮಾಡಿ ಸಿನಿಮಾ ರಿಲೀಸ್ ಆದ್ಮೇಲೆ ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಈ 3 ದಿನ ಮುಗಿಯೋಷ್ಟೊತ್ತಿಗೆ ನಿಮ್ಗೆ ಸಿನಿಮಾದ ಸ್ಟ್ರೆಂತ್ ಏನು ಅಂತ ಗೊತ್ತಾಗುತ್ತೆ. ನೀವು ನಂಬಲ್ಲ, ಭಾನುವಾರ ರಾತ್ರಿ ಸಕ್ಸಸ್ ಅಂತ ನಾವೇನಾರು ಒಟ್ಟಿಗೆ ಕೂತು ಒಂದು ಪಾರ್ಟಿ ಮಾಡಿದ್ರೆ ಅದ್ರಲ್ಲಿ ಫಸ್ಟ್ ಡೈಲಾಗ್ ಬರೋದೇನ್ ಗೊತ್ತಾ? ಆಸ್ ಎ ಡೈರೆಕ್ಟರ್ ಇವನು ಅಂಡ್ ರಕ್ಷಿತ್, ಹಾ ಶೆಟ್ರೆ ಇಲ್ಲಿಗೆ ನಮ್ ಕೆಲಸ ಮುಗೀತು, ಕಮಾನ್ ಲೆಟ್ ಸ್ಟಾರ್ಟ್ ಫ್ರಮ್ ಝೀರೋ. ಲೆಟ್ ಸ್ಟಾರ್ಟ್ ಫ್ರಮ್ ಝೀರೋ ಅಂದ್ರೆ ಅರ್ಥ ಏನು ಅಂದ್ರೆ ಇದರ ಸಕ್ಸಸ್ ಮತ್ತೆ ನಮ್ಮ ಹತ್ರ ಬಪ್ಕಿಲ್ಲ, ಅದು ಸಕ್ಸಸ್ ಆಯ್ತದು. ನಮ್ದೇನ್ ಕೆಲಸ, ನಮ್ಗೇನಿಲ್ಲ ಮಾಡಿ ಸಿನಿಮಾ ಅವ್ರು ನೋಡ್ತಿದ್ರು ಬಿಟ್ಟಿದ್ದು ನಾವೇ ಮಾತಾಡೋದು. ಲೆಟ್ ಸ್ಟಾರ್ಟ್ ಫ್ರಮ್ ಝೀರೋ. ಲೆಟ್ ಸ್ಟಾರ್ಟ್ ಫ್ರಮ್ ಝೀರೋ ಅಂದ್ರೆ ಮತ್ತೆ ನಾವು ಶೂನ್ಯದಿಂದ ಶುರು ಮಾಡ್ತಾ ಇದೀವಿ ಈಗ. ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ, ಯಾವ ಸಕ್ಸಸ್ ನಮ್ ತಲೆ ಮೇಲಿಲ್ಲ. ಇದು ಪ್ರತಿಯೊಂದು ಸಿನಿಮಾಗೂ ಬಂದಿತ್ತು. ಐ ಎಕ್ಸ್ಪೆಕ್ಟೆಡ್ ಕಾಂತಾರ ಆದ್ಮೇಲೆ ಬರಲ್ವೇನೋ ಅಂತ. ಕಾಂತಾರ ಆಗಿದ್ದ ದಿನ ರಾತ್ರಿ, ಪ್ರೀಮಿಯರ್ ಶೋ ಆಗಿದ್ದ ದಿನ ರಾತ್ರಿ ನನಗೆ ಅದೇನೋ ನನ್ನ ಖುಷಿಗೆ ನಾನು ಹೇಳಿದೆ, ಶೆಟ್ರೆ ಕನ್ನಡದ ಫಸ್ಟ್ 100 crore ಸಿನಿಮಾ ಕಲೆಕ್ಷನ್ ಮಾಡುತ್ತೆ ಈ ಸಿನಿಮಾ ಅಂತಂದೆ. ಎಂತ ಹೇಳ್ತಾ ಇದ್ವಿ ಶೆಟ್ರೆ ಅಂತ. ಅದೇ ಹಿಂಗೆ ಜೋಶಲ್ಲೇ ಇದ್ವಿ. ಇವನು ಎಂತ ಹೇಳ್ತಾ ಇದ್ವಿ ಶೆಟ್ರೆ ಅಂತ, ಕಮಾನ್ ಹಾಗೆ ಆಗುತ್ತೆ ಅಂತ. ಮಾರನೇ ದಿನ ಆ ಸಿನಿಮಾ ತಗೊಂಡು ಟೇಕ್ ಆಫ್. ಇವನು ಒಂದು ವಾರ ಬಿಸಿ ಇದ್ದ. ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ಗೂ ಡಬ್ ಮಾಡ್ಬೇಕಾಗಿತ್ತು, ಎಲ್ಲಾ ಕಡೆ ಪ್ರಮೋಷನ್ ಮಾಡ್ಬೇಕಾಗಿತ್ತು, ಸಿಕ್ಕಾಪಟ್ಟೆ ಬಿಸಿ ಇದ್ದ. ಆ 1 ವಾರ ಮುಗಿದ ನಂತರ ವಾಪಸ್ ಮತ್ತೆ ಸಿಕ್ಕಿದಾಗ, ಶೆಟ್ರೆ ನೀವ್ ಹೇಳ್ದಂಗೆ ಆಯ್ತಲ್ಲ ಶೆಟ್ರೆ, ಕಮಾನ್ ಈ ಕೆಲಸ ಮುಗೀತು, ಸ್ಟಾರ್ಟ್ ಫ್ರಮ್ ಝೀರೋ ಅಂದ. ಅಂದ್ರೆ ನಾನು ಹೇಳಿದ್ದೆ, ಅಷ್ಟು ದೊಡ್ಡ ಸಕ್ಸಸ್ ಬಂದಾಗ್ಲೂ ನಿಮ್ಗೆ ವಾಪಸ್ ಝೀರೋ ಬರೋದಿದೆಯಲ್ಲ, ಅದು ಮನುಷ್ಯನ್ ತಾಕತ್ ತೋರಿಸುತ್ತೆ. ಅಂದ್ರೆ ನಿನ್ನ ಮೇಲೆ ನಿನಗಿರುವಂತ ಹಿಡಿತ ತೋರಿಸುತ್ತೆ. ನೀನ್ ಆ ಸಕ್ಸಸ್ ನ ತಲೆಗೆ ಹೊತ್ಕೊಂಡು ಹೋಗ್ತೀಯ, ಇಲ್ಲ ವಾಪಸ್ ಝೀರೋ ಇಂದ ಕೆಲಸ ಮಾಡಕ್ ಬರ್ತೀವಿ ಅನ್ನೋದು. ಅದು ಇವತ್ತಿಗೂ ರಕ್ಷಿತ್ ಆಗ್ಲಿ, ರಿಷಬ್ ಆಗ್ಲಿ, ನಾನಾಗ್ಲಿ, ನಾವು 3 ಜನ ಇದೇ ರೀತಿ ಕೆಲಸ ಮಾಡೋದ್ರಿಂದ ಮೋಸ್ಟ್ಲಿ ನಮ್ಮ ಸಿನಿಮಾಗಳ ಮೇ ಬಿ ಸಕ್ಸಸ್ ರೇಟು ಅಥವಾ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ಅವರಿಗೆ ಇಷ್ಟ ಆಗುವಂತ ರೇಟು ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಂಗೆ. ಅಲ್ಲ, ನೀವ್ ಯಾಕೆ ಇವ್ರನ್ನೇ ಹಾಕೊಂಡು ಈ ಸಿನಿಮಾ ಮಾಡಿದ್ರಿ? ನೀವು ಬೇರೆ ಭರತ್ ರಾಜ್ ಸೆಲೆಕ್ಟ್ ಮಾಡಿದ್ವಿ ಇವ್ರನ್ನ. ನಮ್ಮ ಸಿನಿಮಾಲ್ಲಿ ಆಸ್ಥಾನ ಕಲಾವಿದ್ರು ಅಂತ ರೇಗ್ಸದ್ ನಾವು ಎಲ್ಲ ಪಿಕ್ಚರ್ ಕ್ಯಾರೆಕ್ಟರ್ ಮಾಡಿದ್ವಿ. ಇವರು ಅಚ್ಯುತಣ್ಣ. ಅಲ್ಲ, ಈಗ ಏನಾಗಿದೆ ಗೊತ್ತಾ, ಶೆಟ್ರು ಒಂದ್ ಗ್ಯಾಂಗು, ಅವರು 3 ಜನ ಫಿಕ್ಸ್. ಭರತ್ ರಾಜ್ ಕೇಳ್ಬೇಕು, ಅದು ಅವ್ರನ್ನ ಕೇಳ್ಬೇಕು ನಾವು. ಈಗ ನಾವು ಕೂತ್ಕೊಂಡು ಮಾತಾಡ್ತಿದ್ದೇವೆ, ಸಂದೀಪ್ ಶೆಟ್ಟಿ ಮಾತ್ರ ಸಿಕ್ಕಿದ್ದೇನೋ, ಹಿಂಗೆ ಬರ್ಬೋದು ಹೇಳೋಕು. ಅಲ್ಲ ಅದೇನ್ ಗೊತ್ತಾ, ಅದ ನಂತರ ಈ ಕಿರಿಕ್ಪಾಟಿ ಟೈಮಿಂದ ಕೇಳಿ ಬೇಸತ್ತು ಅಲ್ಲಿ ಬಿಟ್ಬಿಟ್ಟಿದೀವಿ ಅದನ್ನ. ಕಿರಿಕ್ಪಾಟಿ ಆಡಿಷನ್ ಒಂದು ಮಜಾ ಹೇಳಿದ್ನಲ್ಲ ನಿನ್ನೆ ಇದ್ರಲ್ಲಿ, ಅದು ಪ್ರಚಾರ ಆಗ್ಬಿಟ್ಟಿತ್ತು ಆಲ್ರೆಡಿ. ಉಳಿದವ್ರ ಕಣತೆ ಎಲ್ಲ ಶೆಟ್ಟಿಗಳಿಗೆ ಮಾತ್ರ ಇವ್ರು ಚಾನ್ಸ್ ಕೊಡೋದಂತ ಹೇಳಿ ಕಿರಿಕ್ಪಾಟಿ ಆಡಿಷನ್ ಕರೆದಾಗ ಎಲ್ಲರೂ ಸರ್ನೇಮ್ ಶೆಟ್ಟಿ ಅಂತ ಹಾಕಿದ್ರು. ಅವ್ರು ಶೆಟ್ರ್ ಅಲ್ಲದೆ ಕೆಲವರು ಶೆಟ್ಟಿ ಅಂತ ಹಾಕಿದ್ರು. ಈಗ ನಂಬರ್ ಆಫ್ ಇದು ಆಡಿಷನ್ ಜಾಸ್ತಿ ಆದ ಕೂಡಲೇ ರಕ್ಷಿತ್ ರಿಷಬ್ ಹತ್ರ ಕೇಳಿದೆ, ಎಂತ ಮನೆ 3,000 ಜನ ಬಂದಿದ್ದಾರೆ, ಎಲ್ಲಿಂದ ಹಿಡಿಯೋದು ಇವ್ರನ್ನ, ಎಲ್ಲಿ ಕಳ್ಸೋದು ಗೊತ್ತಾಗ್ತಾ ಇಲ್ಲ ಅಂತ. ಆಮೇಲೆ ಹಿಂಗ್ ನೋಡ್ದ ರಕ್ಷಿತ್ ಒಂದೇ ಮಾತು, ಇದ್ರಲ್ಲಿ ಯಾರ್ಯಾರು ಶೆಟ್ಟಿ ಅಂತ ಇದೆ ಅವ್ರನ್ನೆಲ್ಲ ವಾಪಸ್ ಕಳ್ಸಿ ಶೆಟ್ರ ಅಂತ. ಎಲ್ಲ ರಿಜೆಕ್ಟೆಡ್, ವಾಪಸ್ ಕಳ್ಸಿ ಅಂತ. ಅದು ನಾನು ಕೇಳಿದ್ದೆ ನಮ್ಮ ಚಾನಲ್ ಅಲ್ಲೇ ನೀವು ಹೇಳಿದ್ರಿ ಅಂತ. ಎಸ್, ಅದು ಹೌದು. ಈಗ ನಿಮ್ಮ ಇಬ್ರ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ, ನೀವು ಫಸ್ಟ್ ಬೈಕ್ ಓಡಿಸೋದಕ್ಕೆ ಕಲ್ತಿದ್ದೆ ಯಾವಾಗ? ನಾನು ಬೆಂಗಳೂರಿಗೆ ಬಂದ್ಮೇಲೆ. ಎಷ್ಟು ಏಜ್? ಅಂದ್ರೆ ಲೈಸೆನ್ಸ್ಗೋಸ್ಕರ ಊರಲ್ಲಿ ಒಂದು MIT ಹೇಳ್ಕೊಟ್ಟಿದ್ರು. ಸೊ ಸೆಕೆಂಡ್ PUC ಏನೋ ಆದ್ಮೇಲೆ ಅನ್ಸುತ್ತೆ. ಸೊ ಆವಾಗ ಅಲ್ಲಿ ಒಂದು ಚೂರೇನೋ ಓಡಿಸಿದ್ದೆ RTO ಅವ್ರ ಮುಂದೆ. ಆಮೇಲೆ ಅಲ್ಲಿ ಸುಮ್ಮನೆ ಇಲ್ಲಿಂದೆಲ್ಲ ತಗೊಂಡು ಹೋಗೋದಷ್ಟೇ. 1 ಗೇರ್ ಹಿಂಗೆ ಕ್ಲಚ್ ಹಿಡ್ಕೊಂಡು ಅದು ಬಿಟ್ಟಿಂಗ್ ಎಲ್ಲ ಕೊಟ್ರೆ ಎದುರುಗಡೆ ಒಂದು ಸೀದಾ ಪಾಸ್ ಆದಾಗಿತ್ತು. ಟೈಟ್ ಹಿಡ್ಕೊಂಡು ಅಂತ ಹಿಂಗೆ ಪಾಸ್ ಆಗ್ಬಿಡುತ್ತೆ. ಸೊ ಅವಾಗ ಈ ಟೆಸ್ಟ್ಗಳು ಅಷ್ಟೊಂದು ಭಯಂಕರ ಸ್ಟ್ರಿಕ್ಟ್ ಇದೆ. ಈಗೆಲ್ಲ 8 ಹಾಕ್ಬೇಕಲ್ಲ, ನಾವು ದೋಸೆ ಹಾಕೊಂಡ್ಬಿಡ್ತಿದ್ವಿ ಅಲ್ಲಿ. 8 ಹಾಕಿ ಹೇಳ್ಬಿಟ್ಟಿದ್ರೆ ಪಲ್ಟಿ ಹೊಡೆದು RTO ಕಾಲ ಹಿಡಿಯುತ್ತೆ ಹಣ ಅಂತ ಹಾಕಿ ಹೋಗೋದು. ಸೊ ಬೆಂಗಳೂರಿಗೆ ಬಂದ್ಮೇಲೆ ಇದು ಏನು ವಿದೌಟ್ ಗೇರ್ ಸ್ಕೂಟಿ, ಸೈಕಲ್ ಓಡಿಸ್ತಿದ್ದೆ ನಾನು ಊರಲ್ಲಿದ್ದಾಗ. ಸೊ ಸೈಕಲ್ ಗೊತ್ತಿರೋದ್ರಿಂದ ಬ್ಯಾಲೆನ್ಸಿಂಗ್ ಗೊತ್ತಿತ್ತು, ಹಂಗಾಗಿ ವಿತೌಟ್ ಗೇರ್ ಓಡ್ಸಕ್ಕಾಯ್ತು. ಅದಾದ್ಮೇಲೆ ಯಾರೋ ಹೇಳ್ಕೊಟ್ರು ನನಗೆ, ಏನು ಕರೆಕ್ಟ್, ನಾನು ಫಸ್ಟ್ 4-wheeler ಕಲ್ತಿದ್ದು, ಗೇರ್ ಗಾಡಿ ಇಲ್ಲ. ಫಸ್ಟ್ 4-wheeler ಮಾರುತಿ ಓಮ್ನಿ, ನಂದು ಮಿನರಲ್ ವಾಟರ್ ಬೇಕಿತ್ತು ಅಂತ ಕಲ್ತಿದ್ದೆ. ತುಂಬಾ ಕ್ವಿಕ್ ಆಗಿ ಕಲ್ತಿದ್ದೆ. ಹಿಂಗಿಂಗ್ ಅಂತ ಹೇಳಿದ್ರು ಅಷ್ಟೇ ಮಾಡ್ಕೊಂಡು ಸೀದಾ ಮೇನ್ ರೋಡ್ ಹೋಗಿರೋದು. ಜೊತೆಗಿದ್ರು ಅವ್ರು ಅಷ್ಟು ಕ್ವಿಕ್ ಆಗಿ. ಸೇಮ್ ಇದು ಬೈಕ್ ಹಾಕ್ಬೇಕು ಅಂತಂದ್ರೆ ನಾವು ಗೇರ್ ಕೇಳ್ಕೊಂಡು ಡೈರೆಕ್ಟ್ ಆಗಿ ಓಡಿಸಿರೋದು. ತುಂಬಾ ಏನು ಇದು ಮಾಡಿದಿಲ್ಲ. ಆ MIT ಬಂದ್ರೆ ಒಳ್ಳೆ ಸರ್ಕಸ್ ಆಗೋಯ್ತು. ಅದು ಆಗ್ಬಿಟ್ಟು ಜುಮ್ ಅಂತ ಕೊಡೋದು, ಅದು ಆನೆ ಸೊಡ್ಲಿದ್ದ ಅದು ಭಯ ಬೇರೆ. ನೀವು ಯಾವಾಗ? ನಾನು
ಟೂ ವೀಲರ್ ಕಲ್ತಿದ್ದು 7ನೇ ಕ್ಲಾಸಲ್ಲಿ, ಕಾರ್ ಕಲ್ತಿದ್ದು 9ನೇ ಕ್ಲಾಸಲ್ಲಿ. ಅಲ್ಲ 7ನೇ ಕ್ಲಾಸ್ ಅಲ್ಲ ಅಂತ ಹೇಳಿದ್ರಿ, 7ನೇ ಕ್ಲಾಸ್ ಅಲ್ಲಿ ಎಷ್ಟು ವರ್ಷ ಆಗಿರುತ್ತೆ ಇವ್ರಿಗೆ? ಅದೇ ಅದೆಲ್ಲ ಬರೀ ಬೇಡದಿರೋದೇ ಮಾಡ್ಕೊಳ್ತೀವಿ ಅಂತ. ನಿಮ್ಗೆ ಯಾರೇ ಲೈಸೆನ್ಸ್ ಕೊಟ್ಟಿದ್ದು ಅಂತ? ಅಲ್ಲ ಕಲ್ತಿರೋದು ಓಡಿಸಿಲ್ಲ ರೋಡಲ್ಲಿ, ರೋಡಲ್ಲೇ ಕಲ್ತಿದ್ದು. ಬಟ್ ಮನೆ ರೋಡ್ ಖಾಲಿ ಇರ್ತಾ ಇತ್ತು. ಪಪ್ಪನ್ ಫ್ರೆಂಡ್ ಒಬ್ರು ನರಸಿಂಹ ಅಂತೇಳಿ, ಗೂಳಿ ಅಂತ ಕರೆಯೋದು ನಾವು, ಯಾಕಂದ್ರೆ ಅವ್ರು ಹಂಗೆ ಇದ್ರು ಗೂಳಿ ತರ. ಅವರು ಎವ್ರಿ ಸಂಡೇ ಪಪ್ಪನ್ನ ಮೀಟ್ ಮಾಡಕ್ಕೆ ಮನೆಗೆ ಬರ್ತಿದ್ರು. ಅವ್ರದ್ದು ಬೇಕರಿ ರಜೆ ಅವತ್ತು, ಸೊ ಪಪ್ಪನ್ ಮೀಟ್ ಮಾಡಕ್ ಮನೆಗೆ ಬರ್ತಿದ್ರು. ಅವ್ರು ಬಂದ ತಕ್ಷಣ ಅವ್ರ ಹತ್ರ ಗಾಡಿ ಕೇಳೋದು, ಕೊಡಿ ಅಂದೆ. ನೀ ಬೀಳಿಸ್ತೀಯ ಅಂತ. ಆಕ್ಚುಲಿ 2-3 ಸರಿ ಬೀಳಿಸಿ ಅವ್ರು ಅದನ್ನ ರಿಪೇರಿ ಮಾಡಿ ಪಾಪ ಅದನ್ನ ತಗೊಂಡು 7ನೇ ಕ್ಲಾಸಲ್ಲಿ ಅದೇ ಮನೆ ಮುಂದೆನೆ ಸೀದಾ ಮೇಲೆ ಅಪ್ಪೋರಿಗೆ ಹೋಗೋದು, ಮತ್ತೆ ಡೌನ್ ಅಲ್ಲಿ ಬರೋದು, ಮತ್ತೆ ಅಪ್ಪೋರಿಗೆ ಹೋಗೋದು, ಡೌನ್ ಅಲ್ಲಿ ಬರೋದು, ಅದನ್ನ ಮಾಡ್ತಾ ಕಲ್ತಿದ್ದು. ಟೂ ವೀಲರ್ ಕಾರು ಕಲ್ತಿದ್ದಂಗೆ. ಕಾರ್ ಹೆಂಗೆ ಅಂದ್ರೆ ನನ್ನ ಪಪ್ಪನ್ ಡ್ರೈವರ್ ಒಬ್ಬ ಇದ್ದ, ಪದ್ದು ಅಂತ. ಊರಿಂದ ಬೆಂಗಳೂರಿಗೆ ಬಂದ್ವಿ, ಮಾರುತಿ ವ್ಯಾನ್, ಸೇಮ್ ಮಾರುತಿ ವ್ಯಾನ್. ಪಪ್ಪ ಮಲಗಿದ್ರು. ಅವನು ಮಾರನೇ ದಿನ ಪೇಮೆಂಟ್ ತಗೊಳಕ್ ಬಂದಾಗ ಪಪ್ಪ ಮಲಗಿದ್ರು. ಸೊ ಪಪ್ಪ ಮಲಗಿ ಎದ್ದೇಳೋ ಟೈಮಿಗೆ ಅವನು ತಗೋಬೇಕಾಗಿತ್ತು. ಸೊ ಪಪ್ಪ ಮಲಗಿದ್ರಲ್ಲ, ನಾನು ಅವ್ನ ಕಾರ್ ತೊಳಿತಾ ಇದ್ದ. ತೊಳೆದಾಯ್ತು, ನಂಗೊಂಚೂರು ಡ್ರೈವಿಂಗ್ ಹೇಳ್ಕೊಡ ಅಂದೆ. ನಿಂಗ್ ಬೇಡ, ಅಣ್ಣನ್ ಬೇಕಾದ್ರೆ ಹೇಳ್ಕೊಡ್ತೀನಿ ಅಂತ. ನಾನು ಅಣ್ಣ ಇದ್ದ, ಅವನೇ ಬೇಕಾದ್ರೆ ಹೇಳ್ಕೊಡ್ತೀನಿ, ನಿಂಗ್ ಬೇಡ ಅಂತ. ನಾನು ಹಠ ಮಾಡಿದೆ, ಅವ್ನು ಕೇಳಲಿಲ್ಲ. ಅಣ್ಣನ್ ಕರ್ಕೊಂಡ, ಕೂರಿಸ್ಕೊಂಡ, ನೀನ್ ಡ್ರೈವಿಂಗ್ ಮಾಡಂದ. ನಾನು ಹಿಂದೆ ಸೀಟಲ್ಲಿ ಕೂತ್ಕೊಂಡೆ. ಅಣ್ಣ ಒಂದು 500 ಮೀಟರ್ಸ್ ಹೋಗೋದ್ರೊಳಗೆ ಒಂದು 20 ಸರಿ ಗಾಡಿ ಆಫ್ ಮಾಡ್ದ. ಜರ್ರನ್ ಗಾಡಿ ಆಫ್ ಆಗೋದು, ಮತ್ತೆ ಗಾಡಿ ಆಫ್ ಆಗೋದು. ಅವ್ನು ಸಾಕಾಯ್ತು. ಅಣ್ಣ ಹೇಳ್ದೆ, ನಾವು ಓಡಿಸಲ್ಲಪ್ಪ, ನಂಗೆ ಆಗಲ್ಲ ಇದು ಅಂದ. ನಾನು ಹೇಳಿದೆ, ಪದ್ದು ನಾ ಒಂದ್ಸರಿ ಟ್ರೈ ಮಾಡ್ತೀನಿ ಅಂದೆ. ನಾ ಒಂದೇ ಮೂಮೆಂಟಿಗೆ ನೀಟಾಗತ್ತೆ ದೇವ್ರತೆ ಹಿಂಗಂದೆ, ನಿಧಾನಕ್ಕೆ ಕ್ಲಚ್ ಬಿಡಂದ ಬಿಟ್ಟೆ. ಗಾಡಿ ನಿಧಾನಕ್ಕೆ ಹಿಂಗ್ ಪಾಸ್ ಆಗಕ್ಕೆ ಶುರು ಆಯ್ತು. ಹಂಗೆ ಓಡಿಸ್ದೆ ಎಲ್ಲಿ ತನಕ ಹೋಗ್ತೇವೆ ಅಂದ. ಹಿಂಗೆ ಹೇಳ್ಕೊಡ ಪರವಾಗಿಲ್ಲ, ಹೇಳ್ಕೊಡ ಅಂತೇಳಿ ಫುಲ್ ಜಯನಗರ ಎಲ್ಲ ರೌಂಡ್ ಹೊಡ್ಕೊಂಡ್ ಬಂದು ಮತ್ತೆ ವಾಪಸ್ ಮನೆ ಹತ್ರ ನಿಲ್ಸಿದ್ದು. ಅವತ್ತೇ ಫಸ್ಟ್ ಕಲ್ತಿದ್ದು 9ನೇ ಕ್ಲಾಸಲ್ಲಿ. ಎಷ್ಟು ಮೆಮೊರೀಸ್ ರೀಕಾಲ್ ಆಯ್ತು ನೋಡಿ. ಈಗ ನಿಮ್ ಹಿಂದೆ ಇರುವಂತಹ ಪೋಸ್ಟರ್ ಅನ್ನ ನೋಡ್ತಾ ಇದ್ರೆ, ಲಾಫಿಂಗ್ ಬುದ್ಧ, ಅದು ಅದೇ ತರ ಇದೆ, ಹಂಗೆ ಇದೆ, ಸೇಮ್ ಇದೆ. ಹೊಟ್ಟೆ ದೊಡ್ಡದಿದೆ, ತುಂಬಾ ದಪ್ಪ ಆಗಿದ್ದಾರೆ, ಈಗ ಸಣ್ಣ ಆಗಿದ್ದಾರೆ. ಪಕ್ಕದಲ್ಲಿ ನೋಡಿದ್ರೆ ಟಿಫಿನ್ ಬಾಕ್ಸ್, ಕ್ಯಾರಿಯರ್ ಎಲ್ಲ ಇದೆ ಅಲ್ಲಿ. ಅಂದ್ರೆ ತುಂಬಾ ತಿಂತಾನೆ ಇರ್ತಾನ ಅವನು, ಹೆಂಗೆ ಅಂತ ಅಲ್ಲ, ಸುಮ್ಮನೆ ಅವನು ದಪ್ಪಗೆ ಇರ್ತಾನ? ಇಲ್ಲ ಅಂದ್ರೆ ಅವ್ನು ಫುಡ್ಡಿ. ಅಂದ್ರೆ ಈಗ ನಾನು ಆಕ್ಚುಲಿ ಫುಡ್ಡಿ. ನಾನು ನಿಜ ಜೀವನದಲ್ಲೂ ನಾನು ಫುಡ್ಡಿ. ಅಂದ್ರೆ ನನಗೆ ನೀವು ಏನೂ ಇಲ್ಲ ಅಂದ್ರೆ ಒಂದ್ ದಿನ ಇಡೀ ಉಪವಾಸ ಇರ್ತೀನಿ, ಆಯ್ತಾ. ನಾನು ಈಗ ತಾನ ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ರು, ನೀವು ನನ್ ಮುಂದೆ ಒಂದ್ ಸ್ವೀಟೋ, ಚಕ್ಲಿನೋ, ಕೋಡ್ಬಳೆನೋ ಏನೋ ಒಂದ್ ತಗೊಂಬಂದ್ ಹಿಂಗೆ ಎದ್ರಿಗೆ ಇಟ್ರೆ ನನ್ ಕೈ ಇಮಿಡಿಯೇಟ್ ಹಂಗೆ ಹೋಗುತ್ತೆ. ಹೌದು, ಅದು ಸ್ಟಾಪ್ ಆಗಲ್ಲ. ಅದಂದ್ರೆ ನಾನ್ ಆ ತರದ್ ಫುಡ್ಡಿ. ನಂಗು ತುಂಬಾ ಒಳ್ಳೊಳ್ಳೆ ಊಟಗಳು ಇಷ್ಟ, ಅಂದ್ರೆ ತಿನ್ನಕ್ ಇಷ್ಟ. ಎಲ್ಲೇ ಹೋದ್ರು ಹೋಟ್ಲಿಗೆ ಹೋಗಿ. ಈಗ ನಿಮ್ಮಲ್ಲಿ ಹೆಲ್ದಿ ಫುಡ್ ಯಾರಿಗೆ ಇಷ್ಟ, ಜಂಕ್ ಫುಡ್ ಯಾರಿಗೆ ಇಷ್ಟ? ನನ್ಗೆ ಹೆಲ್ದಿ ಫುಡ್. ಜಂಕ್ ಫುಡ್ ವಿರೋಧಿ ನಾನು, ತಿನ್ನೋದೇ ಇಲ್ಲ. ಎಲ್ಲ ವೆರಿ ರೇರ್. ಇವ್ರಲ್ಲ ಈ ಅವಾಗ ಎಲ್ಲ ಬರ್ಗರ್ ಗಿರ್ಗರ್ ಅದೇನೋ ಅಂತ ಅನ್ಕೊಂಡೇನ ಬಂದ್ರೆ, ಅವಾಗೆಲ್ಲ ಒಂದು ವೆರಿ ರೇರ್ ಕೇಸ್ ನಾನು ಜಂಕ್ ಫುಡ್ ತಿನ್ನೋ ಸಿಚುವೇಶನ್ ಮಾತ್ರ ಇವ್ರುಗಳ ಯಾರ ಜೊತೆಗಿದ್ರೆ. ಕಂಪ್ಯಾರಿಟಿವ್ಲಿ ನಮ್ಮಿಬ್ಬರನ್ನ ಕಂಪೇರ್ ಮಾಡಿದ್ರೆ ನನ್ಗಿಂತ ಒಳ್ಳೆ ಫುಡ್ ಅವನೇ ತಿನ್ನೋದು. ನಾನು ಅಂದ್ರೆ ಈ ಜಂಕ್ ಫುಡ್ ಇಲ್ಲ, ಈ ಬರ್ಗರ್, ಪಿಜ್ಜಾ ಈ ತರದಕ್ಕೆಲ್ಲ ಇಲ್ಲ. ಬಟ್ ಮಗಳನ್ನ ಆಚೆ ಗೀಚೆ ಕರ್ಕೊಂಡು ಹೋದಾಗ ಅವ್ರೊಟ್ಟಿಗೆ ಅನಿವಾರ್ಯವಾಗಿ 1-2 ಪೀಸ್ ತಿನ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಉಳಿಸ್ತಾರೆ, ಅವ್ರು ಪೂರ್ತಿ ಖಾಲಿ ಮಾಡಲ್ಲ. ನಮ್ಗೆ ಅದು ವೇಸ್ಟ್ ಆಗೋದು ನೋಡಕ್ ಆಗಲ್ಲ. ಹಾಗಾಗಿ ನಾವು ಅದನ್ನ 1-2 ಪೀಸ್ ತಿನ್ಕೊಂಡು ವಾಪಸ್ ಬರೋದು. ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್. ಸೊ ಹಂಗಾಗಿ ರಾಗಿ ಮುದ್ದೆ ಇಷ್ಟ, ಬಾಯ್ಲ್ಡ್ ರೈಸ್, ಫಿಶ್ ಕರಿ. ಊರಿಗೆ ಫಸ್ಟ್ ಹೋದ್ರೆ, ಈಗ ನಾಳೆನೇ ಊರಿಗೆ ಹೋದ್ರೆ ಅಂತ ಇಟ್ಕೊಳ್ಳಿ, ಏನ್ ತಿನ್ಬೇಕು ಅನ್ಸುತ್ತೆ ನಿಮ್ಗೆ ಫಸ್ಟ್? ಇದು ಫಿಶ್ ಕರಿ, ಬಾಯ್ಲ್ಡ್ ರೈಸ್. ಅವನದು ರೀಸನ್ನೇ ಬೇಡ, ಅವ್ನಿಗೆ ಇರೋದೇ ಒಂದೇ ಇಲ್ಲ, ಬಾಯ್ಲ್ಡ್ ರೈಸ್, ಫಿಶ್ ಕರಿ. ಅದಿದ್ರೆ ಮೇಂಟೈನ್ ಆಗ್ಬೋದು. ಬೆಂಗಳೂರಲ್ಲೂ ಅದೇ ಬಾಯ್ಲ್ಡ್ ರೈಸ್. ಬಾಯ್ಲ್ಡ್ ರೈಸ್ ನಾನು ಊರಿಂದ ತರಿಸ್ತೀವಿ ಅಕ್ಕಿನ, ಮನೇಲೆಲ್ಲ ಬಾಯ್ಲ್ಡ್ ರೈಸ್ ತಿನ್ನೋದು ನಾವು. ಆಲ್ಮೋಸ್ಟ್ ಎಲ್ಲರ ಮನೇಲೂ ಅದೇ ಬಾಯ್ಲ್ಡ್ ರೈಸೇ ಕಾಮನ್ ಆಗಿರುತ್ತೆ. ಮತ್ತೆ ವಾರಕ್ಕೆ 3 ದಿನ ಮೀನ್ ಸಾರು ಇರುತ್ತೆ. ರಿಷಬ್ ಶೆಟ್ಟಿ ಅವರ ಬೆಳಗ್ಗೆಯಿಂದ ಸಂಜೆಯವರೆಗಿನ ಜೀವನ ಶೈಲಿ ಹೆಂಗಿರುತ್ತೆ? ಡಿಪೆಂಡ್ಸ್. ಕೆಲಸ ಇದ್ರೆ ಒಂಥರ ಇರುತ್ತೆ, ಶೂಟಿಂಗ್ ಇದ್ರೆ 4 ಗಂಟೆಗೆ ಎದ್ದೇಳ್ತೀನಿ ನಾನು. ಸೊ ಸಮ್ಟೈಮ್ಸ್ 3:30. ಸೊ 4 o'clock ಇದ್ರೆ ಅಲ್ಲಿಂದ ಫ್ರೆಶ್ ಅಪ್ ಆಗಿ ಬಂದು ವರ್ಕೌಟ್ ಮುಗಿಸಿ 1 hour ಹಂಗೆಲ್ಲ ವರ್ಕೌಟ್ ಮುಗಿಸಿ, ಅರ್ಲಿ ಮಾರ್ನಿಂಗ್ ನಂದು ಆ್ಯಕ್ಟಿಂಗ್ ಇದ್ದರೆ ಈ ವರ್ಕೌಟ್ನ ಈವ್ನಿಂಗ್ ಹಾಕ್ತೀನಿ. ಬರೀ ಡೈರೆಕ್ಷನ್ ಇದ್ದರೆ ಅಥವಾ ಮಧ್ಯಾಹ್ನ ಮೇಲೆ ನಾನು ಮೇಕಪ್ ಹಾಕ್ಬೇಕನ್ನೋ ಸಿಚುವೇಶನ್ ಇದ್ದರೆ ಬೆಳಿಗ್ಗೆನ ವರ್ಕೌಟ್ ಮುಗಿಸಿ ಸ್ಪಾಟಿಗೆ ಬಂದು, ಸೊ ಎಲ್ಲರೂ ಬರೋಕ್ಕಿಂತ ಮುಂಚೆ ಅಲ್ಲಿ ಶೂಟಿಂಗ್ ಫ್ಲೋರ್ ಅಥವಾ ಲೊಕೇಶನಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ಒಂದು ಕಾಫಿ ಕುಡಿತೀವಿ. ಯಾರ್ಯಾರು ಬಂದರು, ಯಾರ್ಯಾರು ಹೋದ್ರೆ ಏನಕ್ಕೆ ಅದು ನೋಡಿಕೊಂಡು ಡೈರೆಕ್ಷನ್ ಟೀಮ್ ಅವ್ರು ಬರ್ತಾರೆ, ಸೀನ್ ಪೇಪರ್ಸ್ ಇವೆಲ್ಲ ತೊಗೊಂಬಂದೆಲ್ಲ ಕೊಡ್ತಾರೆ, ಏನೇನಿದೆ ಏನು ಕತೆ ಚೆಕ್ ಮಾಡ್ತೀವಿ. DOP ಬರ್ತಾರೆ, ಈ ಸೀನ್ ಶೂಟ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಅವ್ರ ಜೊತೆಗೆ ಯಾವ ಥರ ಶಾರ್ಟ್ಸ್ಗಳು ತೊಗೊಳ್ಳೋಣ, ಹೆಂಗೆ ಹೋಗೋಣ, ನಂಬರ್ ಆಫ್ ಶಾರ್ಟ್ಸ್ ಎಷ್ಟು, ಎಲ್ಲ ಚರ್ಚೆಗಳು ಮಾಡಿಕೊಂಡು ಶೂಟ್ ಮಾಡ್ತೀವಿ ಅಷ್ಟೇ. ಸೊ ಸಾಯಂಕಾಲ 6:30 ಕತ್ಲಾಗೋವರೆಗೂ ಶೂಟಿಂಗ್ ಮಾಡಿ, ಇನ್ ಕೇಸ್ ಬೆಳಿಗ್ಗೆ ವರ್ಕೌಟ್ ಮಾಡಿರಲಿಲ್ಲ ಅಂತಂದರೆ ಸಂಜೆ ವರ್ಕೌಟ್ ಮಾಡಿ ಅದಾದಮೇಲೆ
ಶೂಟಿಂಗ್ ಎಲ್ಲ ಮುಗಿದಾದ್ಮೇಲೆ. ಸೊ ಮತ್ತೆ ನಂದು ಮೀಲ್ ಮುಗಿಸಿ ಹೋಗಿ ಮಲಗಿದ್ರೆ ಮತ್ತೆ ಬೆಳಿಗ್ಗೆ ಮತ್ತೆ ಪುನಃ ವರ್ಕೌಟ್ ಎಷ್ಟು 1 hour ಮಾಡ್ತೀರಾ? 1 hour ಡಿಪೆಂಡ್ಸ್. ಸಮ್ ಟೈಮ್ಸ್ ಬೆಳಿಗ್ಗೆ ಒಂದು ವರ್ಕೌಟ್ ಇರುತ್ತೆ, ಸಂಜೆ ಒಂದಿರುತ್ತೆ, ಆವಾಗ 2 ವರ್ಕೌಟ್ ಮಾಡೋಂಥದ್ದು ಇರುತ್ತೆ. ಸೊ ಅದು ಬರೀ ಜಿಮ್ ಅಂತೆಲ್ಲ ಹೇಳ್ತಾ ಇರೋದು, ಲೈಕ್ ಫೈಟ್ ಪ್ರಾಕ್ಟೀಸ್ ಆಗ್ಬೋದು, ಬೇರೆ 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 ಇದಾಗ್ಬೋದು. ಅಥವಾ ಶೂಟಿಂಗ್ ಇಲ್ಲ ಅಂದರೆ ಎಷ್ಟೊತ್ತಿಗೆ ಎಚ್ಚರ ಆಯ್ತು ಅಷ್ಟೊತ್ತಿಗೆ ಎಚ್ಚರ. ಶೂಟಿಂಗ್ ಮುಗಿದ ಸ್ವಲ್ಪ ಟೈಮ್ವರೆಗೆ ತುಂಬ ಅರ್ಲಿ ಮಾರ್ನಿಂಗ್ ಎಚ್ಚರ ಆಗ್ತಿರುತ್ತೆ. ಇಲ್ಲ ಅಂದರೆ ಲೇಟಾಗಿ ಹೇಳ್ತೀವಿ. ಅದಾದ್ಮೇಲೆ ಮತ್ತೆ ಪುನಃ ಏನು ಮನೇಲಿ ಏನು ಕೆಲಸ ಇಲ್ಲ ಅಂತಂದರೆ ಸೀದಾ ನಮ್ಮ ಡಿಸ್ಕಷನ್ ಏನಿದೆ ಅಂತಂದರೆ ಸೀದಾ ರೈಟರ್ಸ್ ಅಲ್ಲಿರ್ತೀವಿ. ಸಂಜೆ 12 ಗಂಟೆ 1 ಗಂಟೆವರೆಗೂ ಡಿಸ್ಕಷನ್ ಆದರೂ ಆಯ್ತು, ಮತ್ತೆ ಬಾ. ಊರಲ್ಲಿ ಒಂದು ಮಾತಿದೆ, ರಿಷಬ್ ಶೆಟ್ಟಿ ಅವ್ರ ಮದುವೆ ಆದ್ಮೇಲೆ ಹೆಂಡತಿ ಕಾಲ್ಗುಣ ಬಂದ್ಮೇಲೆ ಫುಲ್ ಚೇಂಜ್ ಆಗ್ಬಿಟ್ರು ಅಂತ ಒಂದು ಮಾತಿದೆ. ಎಲ್ಲ ಹೇಳೋದು ಕೇಳಿಸ್ಕೊಂಡಿದ್ದೀವಿ. ಇದು ಏನ್ ಅನ್ಸುತ್ತೆ ನಿಮಗೆ? ಹೆಣ್ಮಕ್ಳು ಜೀವನಕ್ಕೆ ಬಂದ ಮೇಲೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನು ನಂಬ್ತೀನಿ. ಪ್ರಗತಿ ಬಂದ ಮೇಲೆ ಖಂಡಿತವಾಗ್ಲೂ ಆಗಿದೆ. ನನ್ನ ಮಗಳು ಹುಟ್ಟಿದ ಮೇಲೆ ಇನ್ನೂ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಹೆಣ್ಮಕ್ಳು ಯಾವತ್ತೂ ಲಕ್ಷಣ ಅಂತ ಅಂತಾರಲ್ಲ, ಅವ್ರ ಕಾಲ್ಗುಣ, ಅದಕ್ಕೆ ಗಂಡು ಮಕ್ಳದ ಕಾಲ್ಗುಣ ಅಂತೆಲ್ಲ ಯಾರು ಹೇಳಲ್ಲ, ಹೆಣ್ಮಕ್ಳದೇ ಕಾಲ್ಗುಣ. ಗಂಡ್ಮಕ್ಳಿಗೆ ಗುಣ ಇದ್ರೆ ಸಾಕು, ಗುಣ ಇದ್ರೆ ಸಾಕು. ಸೊ ಹೆಣ್ಮಕ್ಳು ಬಂದ್ರೆ ಯಾರದೇ ಲೈಫಲ್ಲೂ ಒಂದು ಚೇಂಜಸ್ ಆಗೇ ಆಗುತ್ತೆ. ಅಂಡ್ ತುಂಬಾ ಪ್ರಗತಿ ಆಗ್ಲಿ ಎಲ್ಲ ತುಂಬಾ ದೇವರು ದೇವ್ರು ನಮ್ದೆಲ್ಲ ಒಂದು ರೀತಿ ನೀತಿ ಅಂತ ಇರುತ್ತೆ, ಬದುಕಕ್ಕೆ ಒಂದು ಸಿಸ್ಟಮ್ ಅಂತ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡುವಂತ ಹುಡುಗಿ. ಸೊ ಡೆಫಿನೆಟ್ಲಿ ಅವಳು ನನಗೆ ಕಿರಿಕ್ ಪಾರ್ಟಿ ಪೀಕ್ ಇದ್ದಾಗ ರಿಲೀಸ್ ಆಗಿ ಆಲ್ಮೋಸ್ಟ್ ತುಂಬಾ ದೊಡ್ಡ ಸಕ್ಸಸ್ ಆಗ್ತಿರೋ ಟೈಮಲ್ಲಿ ಮದುವೆ ಆಗಿದ್ದು. ಆಮೇಲೆ ಸರ್ಕಾರಿ ಮಾಡಿದೆ. ಸೊ ಇಲ್ಲಿವರೆಗೆ ಜರ್ನಿಯಲ್ಲಿ ಖಂಡಿತವಾಗ್ಲೂ ಅದೊಂದು ಹೌದು, ನಾನು 100% ಹೋಗ್ತೀನಿ. ಆ ಕ್ರೆಡಿಟ್ಸ್ ಅವಳಿಗೆ ಹೋಗ್ಲೇಬೇಕು. ಸೊ ಈಗ ನಾನು ಇನ್ನೊಂದು ಚೂರು ಎಕ್ಸ್ಟ್ರಾ ಕ್ಲೈಮ್ ಮಾಡ್ತೀನಿ ಅಂತ ನನ್ನ ಮಗಳಿಗೂ ಚೂರು ಕ್ರೆಡಿಟ್ ಹೋಗ್ಬೇಕು ಅಂತ. ಎಸ್ 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 ಎಸ್. ಈಗ ನಾನು ಕಾಂತಾರ ಸಂದರ್ಭದಲ್ಲೂ ನೋಡಿದೀನಿ, ಪಂಚಾಯಲ್ಲಿದ್ದೀರಾ, ಇವತ್ತು ಪಂಚಾಯಲಿ ಇಂಟರ್ವ್ಯೂ ಕೊಟ್ಟರೆ ನಂಗೆ ಒಂದ್ ಖುಷಿ ಆಗೋದು ಅಂದ್ರೆ ನೋಡಿ, ನಮ್ಮ ಸಂಸ್ಕೃತಿ ಅದನ್ನ ಫಾಲೋ ಮಾಡ್ಕೊಂಡೇ ಬರ್ತಿದ್ಯಾ. ಎಲ್ಲರೂ ತೆರೆ ಮೇಲೆ ಒಂದ್ಸಲ ಮಾಡಿ ಬಿಡ್ಬಹುದು, ಆದ್ರೆ ಇವ್ರು ಬಿಟ್ಟಿಲ್ಲ. ನಿಮ್ಗೆ ಎಷ್ಟು ಪಂಚಗಳು ಗಿಫ್ಟ್ ಆಗಿ ಬಂತು ಅಂತ? ಪಂಚೆ ಸುಮಾರು ಗಿಫ್ಟ್ ಅಂದ್ರೆ ಎಲ್ಲ ಪ್ರಗತಿನೇ ತಗೊಂಡ್ಬರೋದು. ಓಕೆ. ಸೊ ಈಗ ಬೇರೆಯವರು ಎಲ್ಲ ಹೋದಾಗ ಅಲ್ಲಿ ಗಿಫ್ಟ್ ಕೊಡ್ತಾ ಇರ್ತಾರೆ. ಸೊ ವಾರ್ಡ್ರೋಬ್ ಚೇಂಜ್ ಆಗಿದೆ ಈಗ. ಹೌದಾ? ಪ್ಯಾಂಟ್ ಇಂದ ಪೂರ್ತಿ ಪಂಚೆ ಆಗಿದೆ. ಅದೊಂಥರ ಪಂಚೆ ಮೇಲಿನ ಆಸೆ ಜಾಸ್ತಿ ಆಯ್ತು, ಆಸಕ್ತಿ ಜಾಸ್ತಿ ಆಯ್ತು ಅಷ್ಟೇ. ಪ್ಯಾಂಟ್ ಅಲ್ಲ, ಮುಂಚೆನೂ ಜಾಸ್ತಿ ಪಂಚೆನೆ ಆಗ್ತಿದ್ದಿದ್ದು. ಅವ್ನು ಆಚೆ ಯಾವ್ದಾದ್ರು ಕೆಲ್ಸಕ್ಕೆ ಬರ್ಬೇಕಂದ್ರೆ ಮಾತ್ರ ಅವ್ನು ಪ್ಯಾಂಟ್ ಆಗ್ತಿದ್ದ. ಶೂಟಿಂಗ್ ನಾನು ಫಸ್ಟ್ ರಿಕ್ಕಿ ಟೈಮ್ ಇಂದ ನಾನು ಊರಿಗೆ ಒಂದು ಕಾವಿ ಕಲರ್ ಲುಂಗಿ ಬರುತ್ತಲ್ಲ, ಅದನ್ನ ಮುಂಡಾಸ್ ಕಟ್ಕೊಂಡ್ರೆ ಸ್ಟಾರ್ಟ್ ಶೂಟಿಂಗ್ ಅಂತ ಅದನ್ನೇ ಆಗ್ತಾ ಇದ್ದಿದ್ದು ಅವನು. ಅಂದ್ರೆ ಅವಾಗ ಗೊತ್ತಾಗಿರ್ಲಿಲ್ಲ ಅಷ್ಟೇ. ಊರಿನವರು ಕಾಸ್ಟ್ಯೂಮ್ ರಾಮಣ್ಣ ಅಂತಿದ್ದಾರೆ, ಅವರು ಎಲ್ಲ ಸಿನಿಮಾಗೂ ಅವ್ರು ಕಾಸ್ಟ್ಯೂಮರ್ ಆಗಿ. ಈಗ ಪ್ರಗತಿ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೇಕಾದ್ರೆ ಅವರೇ ಕಾಸ್ಟ್ಯೂಮರ್ ಆಗಿದ್ದಾರೆ. ಅಂದ್ರೆ ಯೂನಿಯನ್ ಇಂದ ಅವರು ಚೀಫ್ ಇರ್ತಾರೆ. ಅವ್ರು ಅಲ್ಲಿ ಆಸ್ಪಾಸ್ ಇದ್ರು ಅಂದ್ರೆ ಒಂದು ಬಿಳಿ ಟವಲ್ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ತಂದ ಅವ್ರೊಂದು ಒಡೆಯರೆ ಅಂತ ಹೇಳಿ ಕರೀತಾರೆ. ಒಡೆಯರೆ ತಗಣಿ ಅಂತಂದ್ರೆ ಹೆಗಲ ಮೇಲೆ ಹಾಕಿ ಹೊತ್ತಿಸಿದ್ರು. ಅದನ್ನ ಎತ್ತಿ ಮುಂಡಸ್ ಕಟ್ಟಿದ್ರೆ ಶೂಟಿಂಗ್ ಸ್ಟಾರ್ಟ್ ಅಲ್ಲಿ ಅದು ಹೆಂಗೆ ಉಪ್ಪಿ ಸರ್ ಅಂತ ಹೇಳಿ ಹಿಂಗ್ ಕ್ಯಾಪಿಂಗ್ ಹಾಕೋತಾರ, ಹಂಗೆ ಹಿಂಗ್ ಮುಂಡಸ್ ಕಟ್ಟಿದ್ರೆ ರೆಡಿ ಅಂತ ಹಂಗೆ. ಈಗ ಕೊನೆಯದಾಗಿ ನಿಮ್ಮಿಬ್ಬರಿಗಳು ನಿಮ್ಮ ಫೇವ್ರೆಟ್ ದೇವ್ರು ಯಾರು, ದೈವ ಯಾರು? ಫೇವ್ರೆಟ್ ಅಂದ್ರೆ ದೇವ್ರು ಬರ್ಬೋದು, ದೈವ ಅಂದ್ರೆ ಮನೆ ದೇವರೇ ಬರುತ್ತೆ ಅಂತ ಅನ್ಕೋದು. ಮನೆ ದೇವರು ದೈವ ಸಪರೇಟ್ ಆಗ್ಬೋದು. ಮನೆ ದೇವರು ನಮಗೆ ದುರ್ಗಾ ಪರಮೇಶ್ವರಿ ಆಗುತ್ತೆ, ದೈವ ಬೊಬ್ಬರಿ ಆಗುತ್ತೆ. ಬಟ್ ನನಗೆ ತುಂಬಾ ಪಂಜುರ್ಲಿ, ಗುಳಿಗ ಎಲ್ಲ ದೈವಗಳನ್ನು ನಾನು ಬಹಳ ಇಷ್ಟಪಡ್ತೀನಿ. ಮತ್ತೆ ಭಯ ಭಕ್ತಿ ಎಲ್ಲವೂ ಇದೆ. ದೇವರು ಎಲ್ಲ ದೇವರು ನಾವು ಒಂದು ಟೈಮ್ ಇದೆ ನನ್ನ ಹತ್ರ, ನಾನು ಹೋಗ್ಬೇಕು. ರಾಯರನ್ನು ತುಂಬಾ ನಂಬ್ತೀನಿ ನಾನು. ಸೊ ಅಲ್ಲಿಗೆ ಹೋಗೋದು ನನಗೆ ಬಹಳ ಇಷ್ಟ. ಅದೇ ಅವ್ರ ಬ್ಲೆಸ್ಸಿಂಗ್ ಇದ್ರೆ ಎಲ್ಲವೂ ಸುತ್ತಮುತ್ತ ಸರಿಯಾಗತ್ತೆ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತೀನಿ ನಾನು. ಏನಾದ್ರೂ ಪವಾಡ ತರ ಆಗಿದ್ಯಾ? ಅದೆಲ್ಲ ಹೇಳಕ್ ಹೋಗ್ಬಾರ್ದು. ಅಂದ್ರೆ ಇವತ್ತಿನ ಕಾಲದಲ್ಲಿ ಏನಾದ್ರೂ ಬದಲಾವಣೆಗಳು ನಿಮ್ಮಲ್ಲಿ? ಬದಲಾವಣೆ ಖಂಡಿತವಾಗ್ಲೂ ಆಗಿದೆ. ಅಂದ್ರೆ ಯಾರೋ ಏನೋ ಗೈಡ್ ಮಾಡ್ತಾರೆ ನಮ್ಗೆ, ನೋಡು ಹಿಂಗಿದೆ ಹಿಂಗೆ ಹೋಗು ಅಂತ ಒಳ್ಳೆ ದಾರಿಯನ್ನು ತೋರಿಸಿದಾಗ ನಾವು ಹಂಗೆ ಹೋದಾಗ ಲೈಫಲ್ಲಿ ತುಂಬಾ ಬದಲಾವಣೆಗಳಾದಂಥದ್ದು. ಅಂದ್ರೆ ದೈವ ದೇವ್ರು ಅಂದಾಗ ಅವ್ರೇನು ಫ್ರೆಂಡ್ಸ್ ಅಲ್ಲ, ರಿಲೇಟಿವ್ಸ್ ಅಲ್ಲ, ಇವ್ರ ಇಷ್ಟನಾ ಇವ್ರ ಇಷ್ಟ ಇಲ್ವಾ ಅಂತ ಹೇಳಕ್ ಆಗಲ್ಲ ಅಂತ ಅನ್ಸುತ್ತೆ. ಎಲ್ಲ ದೈವ ದೇವ ಆಂಜನೇಯನ ಯಾರು ತುಂಬಾ ನಂಬ್ತೀರಾ ನೀವು ಅಂತ? ನಾನು ಹುಟ್ಟಿದ್ದು ಕೃಷ್ಣಾಷ್ಟಮಿ ದಿನ ಉಡುಪಿಲಿ ಹುಟ್ಟಿದ್ದು, ಅಮ್ಮನ ಹೆಸರು ದೇವಕಿ. ಸೊ ಈ ಕಾಂಬಿನೇಷನ್ ಅಲ್ಲಿ ನನಗೆ ಕೃಷ್ಣ ತುಂಬಾ ಇಷ್ಟ. ನಾನು ಬಹಳ ಉಡುಪಿಗೆ ಹೋದಾಗೆಲ್ಲ ನಾನು ಅಂದ್ರೆ ಊರ್ ಕಡೆ ಹೋದಾಗ ನಮ್ಗೆ ಮುಕ್ಕೋಟಿ ದೇವ್ರು ಅಂತ ಹೇಳ್ತೀವಿ. ಅಷ್ಟು ದೇವ್ರು ನಂಬ್ತೀವಿ, ಅಷ್ಟು ದೇವ್ರು ಇಷ್ಟಪಡ್ತೀವಿ.
ಪ್ರೀತಿಸ್ತೀವಿ, ಭಯ ಇದೆ, ಭಕ್ತಿ ಇದೆ, ಅಭಿಮಾನ ಇದೆ, ಎಲ್ಲವೂ ಇದೆ. ಆಮೇಲೆ ಆ ಎಕ್ಸ್ಪೀರಿಯನ್ಸ್ ಹೇಳಕ್ಕಾಗಲ್ಲ. ಪ್ರತಿಯೊಬ್ಬರ ಹತ್ರ ಹೋದಾಗ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಿರೋದಿದೆ. ಅಂದ್ರೆ ಕೊಲ್ಲೂರಿಗೆ ಹೋದಾಗ ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಒಂದಿದೆ, ಹಣೆಗುಡ್ಡಿಲಿ ಕೂತಾಗ ಆಗಿರುವಂತ ಎಕ್ಸ್ಪೀರಿಯನ್ಸ್ ಸುಮಾರಿದೆ, ಸೊ ಧರ್ಮಸ್ಥಳಕ್ಕೆ ಹೋದಾಗ ಆಗಿರೋ ಎಕ್ಸ್ಪೀರಿಯನ್ಸ್ ಬೇರೆ ಇದೆ. ಸೊ ಎಲ್ಲಾ ಕಡೆನೂ ನಮ್ದೇ ಆದ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗಿರುತ್ತೆ. ನಮ್ಮೊಳಗೆ ಒಂದು ಅದನ್ನ ಹೇಳ್ಕೊಳಕ್ಕೂ ಆಗಲ್ಲ, ಅಂಡ್ ಕೆಲವು ಕಡೆ ಕೆಲವು ವಿಚಾರಗಳನ್ನ ಹೇಳಬಾರ್ದು ಅಂತ ಹೇಳ್ತಾರೆ. ಅದು ದೃಷ್ಟಿ ಆಗುತ್ತೆ, ಅಥವಾ ಕೆಲವರು ಅದನ್ನ ನಂಬುದೇ ಇರ್ಬೋದೇನೋ, ಅವ್ರಿಗೆ ಅದು ಬೇಜಾರಾಗುತ್ತೆ. ಈ ತರದ್ದೆಲ್ಲಾ ವಿಚಾರಗಳನ್ನ ಇಟ್ಕೊಂಡಾಗ ಎಲ್ಲಾ ದೈವಗಳು ಎಲ್ಲಾ ದೇವರುಗಳು ಇಷ್ಟ. ಈಗ ರೀಸೆಂಟ್ ಆಗಿ ಎಂತ ಅಂದ್ರೆ ನನಗೆ ಗೊತ್ತಿಲ್ಲದೆ ಆದಂತ ಒಂದು ಬೆಳವಣಿಗೆ ಅಂದ್ರೆ, ಆಕ್ಚುಲಿ ಪ್ರಶ್ನೆ ಇಟ್ಟಾಗ ಗೊತ್ತಾಗಿದ್ದು, ನಮ್ಮ ಮನೆ ಒಳಗಡೆ ಒಂದು ಪಂಜುರ್ಲಿ ಇತ್ತು ಅಂತ. ಇದು ಆಗಿ 2 ವರ್ಷ ಆಯ್ತು. ಸೊ ಕಾಂತಾರ ರಿಲೀಸ್ಗಿಂತ ಮುಂಚೆ ಗೊತ್ತಾಗಿದ್ದು. ಕಾಂತಾರ ಶೂಟಿಂಗ್ ಟೈಮಲ್ಲಿ ಪ್ರಶ್ನೆ ಇಟ್ಟಿದ್ರಂತೆ ಮನೇಲಿ, ನನ್ನ ಕರೆದಿದ್ರೆ ನಾ ಹೋಗಕ್ಕಾಗ್ಲಿಲ್ಲ, ನಮ್ಮ ಮನೆ ಒಳಗಡೆ ಒಂದು ಪಂಜುರ್ಲಿ ದೈವ ಇದೆ ಅಂತ ಹೇಳಿ. ಆಮೇಲೆ ಅದನ್ನ ಪ್ರತಿಷ್ಠಾಪನೆ ಮಾಡುವಂತ ಎಲ್ಲ ಕೆಲಸ ಆಯ್ತು. ಸೊ ಈಗ ಒನ್ ಆಫ್ ಮೈ ಫೇವ್ರೆಟ್, ಯಾಕಂದ್ರೆ ಅದೊಂಥರ ಮಗುವಿನ ರೂಪ ಅಂತೆ ನಮ್ಮ ಮನೇಲಿ ಇರುವಂತದ್ದು. ಸೊ ಹಂಗಾಗಿ ಅದು ಮನೆ ಒಳಗೆ ಇರಬೇಕು ಅಂತ. ನಂಗೆ ಅಲ್ಲಿ ಹೋದಾಗೆಲ್ಲ, ಅಲ್ಲಿ ಕೂತಾಗ ಪಂಜುರ್ಲಿ ಮುಂದೆ ಕೂತಾಗೆಲ್ಲ ನಂಗೆ ಒಂದು 10 ನಿಮಿಷ ತುಂಬಾ ರಿಲ್ಯಾಕ್ಸ್ಡ್ ಅನ್ಸೋದು, ತುಂಬಾ ಮೈಂಡ್ ಫ್ರೆಶ್ ಅನ್ಸೋದು, ನನ್ಗೆ ನನ್ನ ಬಾಡಿ ತುಂಬಾ ಲೈಟ್ ಅನ್ಸೋದು, ಆ ತರದ್ದೆಲ್ಲ ಫೀಲ್ ಆಗುತ್ತೆ ನಂಗೆ. ಖಂಡಿತ ನಿಜವಾಗ್ಲೂ ಖುಷಿ ಆಯ್ತು. ಸರಿ, ಸುಮಾರು 1 ಗಂಟೆಯ ದರ್ಶನ ಆಯ್ತು ಅಂತ ಅನ್ಕೊಳ್ತೀನಿ. ಬಿಡುವಿತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಮಾತಾಡ್ತಾ ಹೋದ್ರೆ ಅಲ್ವಾ? ಎಸ್, ಖಂಡಿತ. ನೀವು ಹೆಗ್ಗದ್ದೆ ಸ್ಟುಡಿಯೋ ಜೊತೆ ಮಾತಾಡಿದ್ದೀರಾ, ಇಷ್ಟು ವರ್ಷಗಳ ಒಂದು ಜರ್ನಿ. ಈಗ ನಮ್ಮ ವಾಹಿನಿ ಕೂಡ 1 ಮಿಲಿಯನ್ ಹತ್ರ ಸಬ್ಸ್ಕ್ರೈಬರ್ಸ್ ಆಗ್ತಾ. ಕಂಗ್ರಾಚುಲೇಷನ್ಸ್. ಸೊ ಥ್ಯಾಂಕ್ ಯು. ಅದಕ್ಕೆ ನಿಮ್ಗೆ ಹೆಗ್ಗದ್ದೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನೀವು ನೋಡಿದೀರಾ, ನನ್ನನ್ನು ತುಂಬಾ ವರ್ಷದಿಂದ ನೋಡಿದೀರಾ. ಸೊ ನಿಮ್ಮಿಬ್ಬರ ಅಭಿಪ್ರಾಯಗಳು ಬೇಕು ಅಂತ. ನಮ್ಗೆ ಫಸ್ಟ್ ಹೆಗ್ಗದ್ದೆ ಬಸ್ಸಲ್ಲಿ ಹೋಗ್ತಾ ಒಂದು ಕರ್ವಲ್ ಸಿಗರೋದು. ನಮ್ಮ ಊರಿಂದ ಇನ್ನೊಂದು ಊರಿಗೆ ಮಧ್ಯದಲ್ಲಿ, ಹೊಸೂರಿಗೂ ಮತ್ತೆ ಕೆರಾಡಿ ಮಧ್ಯದಲ್ಲಿ ಒಂದು ಘಾಟಿ ತರ ಇದೆ. ಅದು ಒಂದು ಸ್ಮಾಲರ್ ವರ್ಷನ್ ಆಫ್ ಆಗುಂಬೆ ತರ ಹಿಂಗ್ ಬಂದು ಈ ಇಲ್ಲಿ ಹೆಗ್ಗದ್ದೆ ಬೋರ್ಡ್, ಕುರ್ಕ್ಮಣಿ ಹತ್ರ ಅಲ್ಲಿ ಹೆಗ್ಗದ್ದೆ ಬೋರ್ಡ್. ಸೊ ಇದು ಬಸ್ಸಲ್ಲಿ ಕಾಣಿಸ್ತಿತ್ತು. ಒಂದ್ಸಲಕ್ಕೆ ನಾನು ಒಣಸೆಗೆ ಶಾಲೆಗೆ ಹೋಗ್ತಿದ್ದೆ, 6 ಮತ್ತು 7 ಒಣಸೆಗೆ ಹೋಗಿದ್ದು. 8ನೇ ಕ್ಲಾಸಿಂದ ನಾನು ಕುಂದಾಪುರ ಹೋಗಿದ್ದು. ಡೈಲಿ ಬಸ್ಸಲ್ಲಿ ಓಡಾಡ್ತಿದ್ವಿ ನಾವು. ಒಂದ್ಸಲಕ್ಕೆ ಇದಾಯ್ತು, ಏನು ಲ್ಯಾಂಡ್ ಸ್ಲೈಡ್ ಆಗಿ ರಸ್ತೆ ಬಂದ್ ಆಗ್ಬಿಡ್ತು. ಆವಾಗ ನಮ್ಗೆ ಊರಿಗೆ ಬಸ್ ಇಲ್ಲ, ಅದು ಒಂದೇ ರೋಡ್ ಇದ್ದಿದ್ದು, ನಮಗೆ ಬಸ್ ಆಕ್ಸೆಸ್ ಇದ್ದಿದ್ದು ನಿಮ್ಮ ಹೆಗ್ಗಿದ್ದೆ ಟರ್ನ್ ಹಾಕಿ ಬರಬೇಕಿತ್ತು. ಸೊ ಅವಾಗ ಪ್ರತಿ ದಿವಸ ನಾವು ಅಲ್ಲಿಗೆ ನಿಮ್ಮ ಸ್ಟಾಪ್ ಬರ್ತಿದ್ವಿ. ನೀವೇನ್ ಮನೆಗೆ, ನಿಮ್ಮ ಮನೆ ಜಾಗ ಏನಿದೆ ಆ ಬೋರ್ಡ್ ಹತ್ರಕ್ಕೆ ಪ್ರತಿ ದಿವಸ ಬಂದು ಬಸ್ಸಲ್ಲಿ ಬರ್ತಿತ್ತು. ಸೊ ಫಸ್ಟ್ ಹೆಗ್ಗಿದ್ದೆ ಮೆಮೊರಿ ಅದು. ಎವ್ರಿ ಡೇ ನಾವು ಲ್ಯಾಂಡ್ ಸ್ಲೈಡ್ ಆದಾಗ ಅಲ್ಲಿ ನಡ್ಕೊಂಡು ಹೋಗಿ ನಿಲ್ತಿದ್ವಿ, ಅಲ್ಲಿ ಬಸ್ ಹತ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಸೊ ಅದಾದ್ಮೇಲೆ ನೀವು ಯೂಟ್ಯೂಬ್ ಚಾನಲ್ ಅವೆಲ್ಲ ಮಾಡಿಕೊಂಡು ಕಾಂತಾರದ್ದು ಸುಮಾರಷ್ಟು ಸ್ಟೋರಿಗಳನ್ನೆಲ್ಲ ಮಾಡಿದ್ರಿ, ನಮ್ಮ ಇಂಟರ್ವ್ಯೂಗಳನ್ನೆಲ್ಲ ಮಾಡಿದ್ರಿ. ಸೊ ಅದಾದ್ಮೇಲೆ ಯಾರು ಓಕೆ ಊರ್ ಕಡೆ ಒಂದು ಯೂಟ್ಯೂಬ್ ಚಾನಲ್ ಇದೆಲ್ಲ ಮಾಡಿಕೊಂಡು, ಸಿಟಿಲಿ ಇರೋರೆಲ್ಲ ಮಾಡೋದು, ಅಥವಾ ಬೇರೆ ಬೇರೆ ಥರದ ಪ್ರೊಫೆಷನ್ ಇರುವಂಥವ್ರು ಮಾಡ್ತಾರೆ, ಬ್ಲಾಗ್ಸ್ಗಳು ಆ ಥರದ್ದೆಲ್ಲ ಏನಾದ್ರು ಮಾಡ್ತಿರ್ತಾರೆ. ಸೊ ನೀವು ಇದನ್ನು ಮಾಡಿ ಈಗ ಮಿಲಿಯನ್ಸ್ ಗಟ್ಟಲೆ ಜನರು ಅದನ್ನು ಫಾಲೋ ಮಾಡ್ತಿದ್ದಾರೆ ಅಂತಂದರೆ ತುಂಬ ಖುಷಿ. ನಿಮ್ಮ ಇಡೀ ತಂಡಕ್ಕೆ ಶುಭಾಶಯಗಳು, ಇನ್ನು ಹೆಚ್ಚೆಚ್ಚಾಗಲಿ. ಈಗ ಮಿಲಿಯನ್ ಟ್ರಿಲಿಯನ್ ಆಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ. ಆದ್ರೆ ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ, ಯಾವ್ದಕ್ಕೂ ಒಂದಕ್ಕೆ ಸ್ಟಿಕ್ ಆನ್ ಆಗ್ಲಿಲ್ಲ. ಈಗ ಸಿನಿಮಾ ಮಾಡ್ತಿದ್ದಾರೆ ಕೆಲವರು, ಅಂದ್ರೆ ಬರೀ ಸಿನಿಮಾದ ಪ್ರಮೋಷನ್ ಮಾಡ್ಕೊಂಡಿರ್ತಾರೆ. ಕೆಲವರು ಬರೀ ಊಟದ ವಿಚಾರ ಮಾಡ್ತಾರೆ, ಅಂದ್ರೆ ಬರೀ ಫುಡ್ಡಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾರೆ. ನನಗೆ ಹೆಗ್ಗದ್ದೆ ಬಗ್ಗೆ ಖುಷಿ ಆಗಿದ್ದೆ ಏನು ಅಂದ್ರೆ, ನೀವು ಮಲ್ಟಿಪಲ್ ಟಾಸ್ಕಿಂಗ್ ಅಲ್ಲಿ ಇದ್ದೀರಿ. ಅಂಡ್ ಮೊನ್ನೆ ರೀಸೆಂಟ್ ಆಗಿ ನೀವು ಕಾಶಿ ಕೇದಾರಕ್ಕೆಲ್ಲ ಹೋಗಿದ್ದನ್ನು ಕೂಡ ನಾನು ನೋಡಿದೆ. ತುಂಬಾ ಅದ್ಭುತವಾಗಿ, ಅಂದ್ರೆ ಆ ಕಲ್ಚರಲ್ ಬೆಳವಣಿಗೆ ಕೂಡ ನಮ್ಮ ಚಿಕ್ಕ ಮಕ್ಕಳಲ್ಲಿ ಅಥವಾ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋರಲ್ಲಿ ಅದೊಂದು ಬೆಳವಣಿಗೆ ಕೂಡ ಆಗಬೇಕು ಅನ್ನೋಂಥ ಇಂಟ್ರೆಸ್ಟ್ ನಿಮ್ದು ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದ್ರ ಬಗ್ಗೆ ವಿಚಾರಗಳನ್ನು ಮುಟ್ಟಿಸುವಂತ ಕೆಲಸನೂ ಮಾಡ್ತಾ ಇದ್ದೀರಿ. ಸೊ ಮೋರ್ ದನ್ ಕಮರ್ಷಿಯಲ್ ಆಸ್ಪೆಕ್ಟ್, ವಿಚಾರಗಳನ್ನ ಬೇರೆ ಬೇರೆ ಊರಿನ ವಿಚಾರ, ಬೇರೆ ಬೇರೆ ಕಡೆಯ ವಿಚಾರಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಇದೆಯಲ್ಲ, ಇದು ನಿಮ್ ಕಡೆಯಿಂದ ಇನ್ನೂ ಹೆಚ್ಚಾಗ್ಲಿ, ಇನ್ನೂ ಚೆನ್ನಾಗಾಗ್ಲಿ. ಅವ್ನು ಹೇಳ್ದಂಗೆ 1 ಮಿಲಿಯನ್ 10 ಮಿಲಿಯನ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆಲ್ಲ 30ನೇ ತಾರೀಕು ಬಂದು ಲಾಫಿಂಗ್ ಬುದ್ಧ ಸಿನಿಮಾ ನೋಡಕ್ ಹೇಳಿದ್ದೀನಿ. ಖಂಡಿತ ಪರ್ಸನಲ್ ಆಗಿ ನಿಮ್ಗೆಲ್ರಿಗೂ ಒಂದು ಮೆಸೇಜ್ ಆಗ್ತಾರೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ. ಎಲ್ಲರೂ ಬಂದು 30ನೇ ತಾರೀಕು ಆಗಸ್ಟ್ ಲಾಫಿಂಗ್ ಬುದ್ಧ ಸಿನಿಮಾವನ್ನ ನೋಡಿ. ಈ ಇಂಟರ್ವ್ಯೂ ಅಲ್ಲಿ ಎಷ್ಟು ಲಾಫ್ ಮಾಡ್ತೀರೋ ಅಷ್ಟೇ ಲಾಫ್ ಅನ್ನ ನೀವು ಸಿನಿಮಾದಲ್ಲೂ ಕೂಡ ಮಾಡ್ತೀರಿ, ಇಲ್ಲ ಅದಕ್ಕಿಂತ ಹೆಚ್ಚಿನ ಲಾಫ್ ಅನ್ನ ಮಾಡ್ತೀರಾ. ಸೊ ದೊಡ್ಡ ತಾರಾ ಬಳಗ ಇದೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ. ಸೊ ನೀವೆಲ್ಲರೂ ಇಷ್ಟಪಡ್ತೀರಿ, ಬನ್ನಿ ಸಿನಿಮಾವನ್ನ ಥಿಯೇಟರ್ ಅಲ್ಲೇ ನೋಡಿ. ಎಸ್ ಖಂಡಿತ. ವೀಕ್ಷಕರೇ, ಇಲ್ಲಿ ನಾನು ಧನ್ಯವಾದ ಹೇಳೋದಕ್ಕಿಂತ ನಮ್ಮ ಎಲ್ಲಾ ವೀಕ್ಷಕರ ಪರವಾಗಿ ನಾನು ಇವರಿಬ್ಬರಿಗೂ ಕೂಡ ತುಂಬಾ ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಬಿಡುವಿಲ್ಲ, ಆದ್ರೂ ಕೂಡ ಒಂದು ಪರ್ಸನಲ್ ಆಗಿ ಕರೆದು ಒಂದು ಸಮಯವನ್ನು ಕೊಟ್ಟಿದ್ದಾರೆ.
ಅವರ ಮನೆಯಲ್ಲೇ ಕೂತ್ಕೊಂಡು ಇವತ್ತು ಸಂದರ್ಶನ ಆಯ್ತು. ಅದು ಒಂದು 20 ನಿಮಿಷನೋ ಅರ್ಧ ಗಂಟೆನೋ ಮಾಡೋಣ ಅನ್ಕೊಂಡು, ಆದ್ರೆ ಅದು 1 ಗಂಟೆಗೂ ಜಾಸ್ತಿ ಆಯ್ತು ನಮ್ಮ ಮಾತುಕತೆ ಅಂತ. ಖಂಡಿತ ನಾನು ಮತ್ತೆ ಸಿಗ್ತೀನಿ. ನಮ್ಮ ಊರಿಂದಿರಬಹುದು ಅಥವಾ ಇಡೀ ಓವರ್ ಆಲ್ ಎಲ್ಲ ವಿಚಾರಗಳ ಬಗ್ಗೆ ಆಗಾಗ ನಾವು ಮಾತಾಡ್ತಾ ಇರೋಣ. ನನಗಂತೂ ಬಹಳ ಖುಷಿ ಇದೆ. ಎನಿ ಟೈಮ್ ನಮ್ಗೆ ಕರೆ ಮಾಡಿ, ನಮ್ಮನ್ನ ಯಾವಾಗ ಬೇಕಾದ್ರೂ ಕೂಡ ನೀವು ಕರಿಬಹುದು ಅಂತ ನಾನು ಕೂಡ ಹೇಳೋಕೆ ಇಷ್ಟಪಡ್ತೀನಿ. ಹೆಗ್ಗದ್ದೆಗೆ ನಿಮ್ಮ ಮೇಲೆ ತುಂಬಾ ಒಲವಿದೆ, ನಿಮ್ಗೂ ಕೂಡ ಹೆಗ್ಗದ್ದೆ ಮೇಲೆ ಅಷ್ಟೇ ಪ್ರೀತಿ ಇದೆ ಅಂತ ನಂಬಿದ್ದೀನಿ. ಸೊ ನಮ್ಮೆಲ್ಲ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದ. ಥ್ಯಾಂಕ್ ಯು. ನೋಡಿದಿರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಲಾಫಿಂಗ್ ಬುದ್ಧ ಸಿನಿಮಾನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ನೀವು ಅನೇಕ ವಿಚಾರಗಳಿಂದ ಮಿಸ್ ಆಗ್ತಿರೇನೋ ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವ್ರು ಹೇಳಿದ್ರು ಕಾಮಿಡಿ ಇದೆ, ಜೊತೆಗೆ ಒಂದು ಒಳ್ಳೆ ನಿಮ್ಗೇನು ಬೇಕು ಅಂತ ವಿಚಾರಗಳು ಆ ಸಿನಿಮಾದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.